Hello friends, welcome back again. Bon Appetit Your Majesty ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 14 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 15th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಉಳಿದಿರೋ 2 ಚಾನಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆ ಚಾನಲ್ಸ್ ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಅಂಡ್ ಆಲ್ರೆಡಿ ಹೇಳ್ತಾನೆ ಇದೀನಿ, ನಮ್ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿ ಹಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ನೀವು ಕೂಡ ಈ ಕೆಲವೊಂದು ಪಾಯಿಂಟ್ಸ್ ನಮಗೆ ತುಂಬಾನೇ ಎನ್ಕರೇಜಿಂಗ್ ಆಗಿರುತ್ತೆ. ಅಂಡ್ ಬನ್ನಿ ಇವತ್ತಿನ 15th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹಂಗೋ ಹಿಂಗೋ ತುಂಬಾನೇ ಕಷ್ಟಪಟ್ಟು ಆ 3rd ರೌಂಡ್ ನ ಕೂಡ ಕಂಪ್ಲೀಟ್ ಮಾಡಿದ್ರು. ನಮ್ ಹೀರೋಯಿನ್ ಅವರೇ ವಿನ್ ಕೂಡ ಆದ್ರು. ಆದ್ರೆ ಇಷ್ಟೆಲ್ಲಾ ಪ್ರಾಬ್ಲಮ್ ಆಗಿ ಮಾಡಿರೋದ್ರಿಂದ ನಮ್ ಹೀರೋ ಅವ್ರ ಅಜ್ಜಿಗೆ ಸ್ವಲ್ಪ ಕೋಪ ಬಂತು. ನಮ್ ಹೀರೋನ ಬೈದ್ರು. ಅಷ್ಟೇ ಅಲ್ಲ, ನಮ್ ಹೀರೋ ಅವರ ತಮ್ಮ ಒಬ್ಬ ಇರ್ತಾರೆ, ಚಿಕ್ಕಮ್ಮ ಮಗ. ಅವ್ನ್ ಬಂದು ನಿಮ್ ಜೊತೆ ಊಟ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ. ನೀವ್ ಅನುಮತಿ ಕೊಟ್ರೆ ನಾಳೆ ಕಳ್ಸ್ಕೊಡ್ತೀನಿ ಅಂದಾಗ ಹೀರೋ ಕೂಡ ತುಂಬಾ ಸಂತೋಷ ಅಂತ ಹೇಳಿದ್ದ. ಇಷ್ಟು ದಿನ ಇಂದ ಕಾಂಪಿಟೇಷನ್ ಅಂತ ಹೇಳಿ ಸ್ವಲ್ಪ ಓಡಿ ಆಡಿ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿದ್ರು. ಅದರಿಂದ ನಮ್ ಹೀರೋಯಿನ್ ಗೆ ಇವಾಗ ತುಂಬಾ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಈ ಕಡೆ ನಮ್ ಹೀರೋನು ಅಷ್ಟೇ ಹೀರೋಯಿನ್ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ಬಿಟ್ಟು ಆ ಬುಕ್ ಅಲ್ಲೆಲ್ಲ ಬರ್ದಿರ್ತಾನೆ. ಫೀಲ್ ಮಾಡ್ಬಿಟ್ಟು ಅಂದ್ರೆ ಏನೋ ಏಟ್ ಬಿತ್ತು ಅಂತ ಅನ್ಕೋಬಿಡಿ, ಲವ್ ಫೀಲ್. ಹೀರೋಯಿನ್ ನೆನ್ಸ್ಕೊಂಡೆ ಬುಕ್ ಅಲ್ಲಿ ಅವ್ಳು ಮಾಡ್ಕೊಟ್ಟಿರೋ ಪ್ರತಿಯೊಂದು ಡಿಶ್ ನ ಕೂಡ ಇಂಗ್ರೀಡಿಯೆಂಟ್ ಸಮೇತ ನೀಟಾಗಿ ಡ್ರಾ ಎಲ್ಲ ಮಾಡಿ ಬರೀತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋದೊಂದು ಪ್ರೈವೇಟ್ ಜಾಗ ಇರುತ್ತೆ. ಅಲ್ಲಿಗೆ ನಮ್ ಹೀರೋಯಿನ್ ಬರಕ್ ಕೇಳಿರ್ತಾನೆ. ಅವಳು ಬರ್ತಾಳೆ. ಏನಿಲ್ಲ, ನಿನ್ ಕೈಗೆ ಗಾಯ ಆಗಿತ್ತಲ್ವಾ, ಅದೆಂಗಿತ್ತು ಏನು ವಿಚಾರಣೆ ಮಾಡಕ್ಕೆ ಅಂದಾಗ ಅವಳು ಕೂಡ ಅದೆಲ್ಲ ಏನು ಪರವಾಗಿಲ್ಲ ಮಹಾರಾಜ, ಚೆನ್ನಾಗೇ ಇದೀನಿ. ನೀವ್ ಕಳ್ಸಿರೋ ಡಾಕ್ಟರ್ ಕೂಡ ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಆದ್ರೆ ಏನು ನನ್ ಬದುಕೋಕಾಲ ತುಂಬಾ ಕಡಿಮೆ ಅಂದ್ಬಿಟ್ರು ಅಂತ ಲೈಟ್ ಆಗಿ ಕೆಮ್ತಾಳ. ನಮ್ ಹೀರೋಗ್ ಒಂಥರ ಭಯ ಆಗೋಯ್ತು. ಯಾಕೆ ಏನು ಅಂದಾಗ ನಾನ್ ಸುಮ್ನೆ ಆಟ ಆಡ್ದೆ, ಚೆನ್ನಾಗಿ ಚೀಟ್ ಆಗ್ಬಿಟ್ರಲ್ವಾ, ನಾನ್ ಆಗೋದು ಇಷ್ಟ ಬೇಗ ಸಾಯೋದ ಅನ್ನೋ ತರ ಕೇಳಿದಾಗ ಅವ್ನಂತಾನೆ ಆಟ ಆಡೋದು ಕೂಡ ಇನ್ನೊಂದ್ಸತಿ ಆತರ ಹೇಳ್ಬೇಡ ಅಂತ. ಇವಳು ಕೂಡ ಸರಿ ನನ್ ಕೈಯೆಲ್ಲ ಈಗ ಸರಿ ಹೋಯ್ತು, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಾಳೆ. ಹಂಗಾದ್ರೆ ನಾಳೆ ಅಡ್ಗೆ ಮಾಡೋದಕ್ಕೆ ನಿನ್ಗೆ ಆಗುತ್ತಾ, ಕಂಫರ್ಟಬಲ್ ಆಗಿ ಇದೆಯಾ ಅಂದಾಗ ಓ ಶ್ಯೂರ್, ನಾಳೆ ಕಂಫರ್ಟಬಲ್ ಆಗಿ ಇದೆ ನನ್ಗೆ ಅಡ್ಗೆ ಮಾಡೋದಕ್ಕೆ. ಅದ್ರಲ್ಲೂ ಮುಖ್ಯವಾಗಿ ನಿಮ್ ತಮ್ಮ ಅಂದ್ರೆ ಈ ನಾಡಿಗೆ ಲಿಟಲ್ ಪ್ರಿನ್ಸ್ ತರ, ಅವ್ರಿಗೆ ನಾನು ಅಡ್ಗೆ ಮಾಡ್ಕೊಡೋದ್ರಲ್ಲಿ ನನ್ಗೆ ತುಂಬಾನೇ ಸಂತೋಷ ಅಂದಾಗ ಅವ್ನಂತಾನೆ ಸರಿ ಏನ್ ಮಾಡ್ಬೇಕೇನಂತ ನೀನೆಲ್ಲ ಡಿಸೈಡ್ ಮಾಡಿರ್ತೀಯ, ಇದ್ರೂ ಚೆನ್ನಾಗಿ ಬೇಯಿಸಿ ಮಾಡ್ರಿ, ಅವ್ನ್ಗೆ ಚೆನ್ನಾಗಿ ಜೀರ್ಣೆ ಆಗ್ಬೇಕು, ನೀವ್ ಟೇಸ್ಟಿಯಾಗಿ ಮಾಡ್ತೀರಾ, ಅದ್ರಲ್ಲೆಲ್ಲ ಏನೋ ಡೌಟ್ ಇಲ್ಲ ಅನ್ನೋ ಹತ್ರ ಹೇಳಿದಾಗ ಅವಳಂತಾಳೆ ಅದೆಲ್ಲ ಮಾಡ್ಕೊಳ್ಳೋಣ, ಇಲ್ಲೇ ನಾವು ಊಟ ಬಡಿಸ್ಬೇಕಾಗಿರೋದು, ಜಾಗ ತುಂಬಾ ಚೆನ್ನಾಗಿದೆ. ಈ ತರ ಕಾಮಾಗಿರೋ ಒಂದು ಜಾಗದಲ್ಲಿ ಚೆನ್ನಾಗಿರೋ ಡಿಶ್ ನ ತಿನ್ನೋದಕ್ಕೆ ನಿನ್ ತಮ್ಮ ಚೆನ್ನಾಗಿ ಕೊಟ್ಟಿಟ್ಟಿದ್ದಾನೆ ಅಂತಾಗ ಇರುವಂತಾನೆ. ಅವತ್ತು ಕಾಂಪಿಟೇಷನ್ ಅಲ್ಲಿ ಲಾಸ್ಟ್ ಅಂಡ್ ಫೈನಲ್ ಡಿಶ್ ಮಾಡಿದ್ದೆ ಅಲ್ವಾ, ಆ ಬ್ಲಾಕ್ ಕಲರ್ ಕೋಳಿನ ಯೂಸ್ ಮಾಡಿ ಆ ಡಿಶ್ ನ ಮಾಡು, ಪ್ಲಸ್ ಇನ್ ಜೊತೆಗೆ ಇನ್ನು ಏನೆಲ್ಲ ಮಾಡ್ಬೇಕಂತ ನಮ್ ಹೀರೋನೇ ಹೇಳ್ತಾನೆ. ಇವಳು ಸರಿ ಅಂದ್ಲು. ಹೀರೋ ಅಂತಾನೆ ಏನಕ್ಕಂತಂದ್ರೆ ಈ ಜಾಗದಲ್ಲಿ ನಾವು ಸ್ವಲ್ಪ ಪ್ರೈವೇಟ್ ಆಗಿ ಇರ್ಬೋದಲ್ವಾ, ಊಟ ಮಾಡ್ಬೋದಲ್ವಾ ಅಂದಾಗ ಇವಳು ಏನು ನಾವು ಪ್ರೈವೇಟ್ ಆಗಿ ಊಟ ಮಾಡೋದಂದಾಗ ಯಾಕೆ ನಿನಗಿಷ್ಟ ಇಲ್ವಾ ಅನ್ನೋ ತರ ಕೇಳಿದಾಗ ಚಾಚೆ ಆತರ ಏನಿಲ್ಲ, ಆದ್ರೆ ನೀವ್ ಅಡ್ಗೆ ಮಾಡ್ಕೊಟ್ಟು ನಾನ್ ತಿಂದ್ರೆ ಚೆನ್ನಾಗಿರತ್ತೆ ಅಂದಾಗ ಹೀರೋಗೆ ಲೈಟ್ ಆಗಿ ಟೆನ್ಷನ್ ಆಗುತ್ತೆ. ಏನೋ ನಾನ್ ಕುಕ್ ಮಾಡ್ಕೊಡ್ಬೇಕಾ, ಈ ದೇಶಕ್ಕೆ ರಾಜ ನಾನ್ ಕುಕ್ ಮಾಡ್ಕೊಡ್ಬೇಕಾ ಅಂದ್ರೆ ಅವಳು ಚಾಚೆ ನಾನ್ ಸುಮ್ನೆ ಕಾಮಿಡಿ ಮಾಡ್ದೆ, ಎಷ್ಟು ದೊಡ್ಡ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀನಿ, ಕಾಮಿಡಿ ಮಾಡಕ್ ಕೂಡ ನಿಮ್ಗೆ ನಗು ಬರೋದಿಲ್ಲ ಅಂದಾಗ ಹೀರೋಗೆ ಲೈಟ್ ಆಗಿ ನಗು ಬಂದ್ಬಿಡ್ತು. ಸರಿ ಮಹಾರಾಜ, ನನ್ಗೆ ಕೆಲಸ ಇದ್ರೆ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ ಹೀರೋ ನಾನು ಇನ್ನು ಹೋಗಕ್ಕೆ ಹೇಳಿಲ್ವೇ, ಯಾರ್ಗ್ ಹೇಳ್ಬಿಟ್ಟು ಹೋಗ್ತಾ ಇದೀಯ ಅಂತ ಕರೆದು ನಿಲ್ಲಿಸಿದವರು ಪಕ್ಕದಲ್ಲಿರೋ ಆ ತಾತಾಗೆ ಹೇಳ್ತಾರೆ ತಗೊಂಡ್ ಬನ್ನಿ ಅದನ್ನ ಅಂತ. ಇನ್ನು ನನ್ಗೆ ಗಿಫ್ಟ್ ಅಂತ ಹೇಳಿ ತುಂಬಾ ಖುಷಿಯಾಗಿ ಅದನ್ನ ತೆಗೆದು ನೋಡಿದ್ರೆ ಒಳಗಡೆ ಒಂದು ಬಟ್ಟೆ ಇರುತ್ತೆ. ತುಂಬಾ ಖುಷಿ ಪಟ್ಬಿಟ್ಲು ಕಲರ್ ನ ನೋಡಿ. ಇನ್ನು ನನಗೆ ಹೊಸ ಯೂನಿಫಾರ್ಮ್ ಅಂತ ಹೇಳಿ ಕಲರ್ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿದೆ ಅಲ್ವಾ ಅಂತ ಒಂದು ಚಿಕ್ಕ ಮಗು ತರ ಮಾತಾಡ್ತಾ ಇರ್ತಾಳೆ. ಇದನ್ನೆಲ್ಲ ನಮ್ ಹೀರೋ ನೋಡಿ ನಗ್ತಾ ಇದ್ದ. ಅವಳು ಎಷ್ಟು ಖುಷಿ ಆದ್ಲು ಅಷ್ಟೇ ಡಲ್ ಕೂಡ ಆಗ್ಬಿಟ್ಲು. ಬಟ್ ಈ ಬಟ್ಟೆನೆಲ್ಲ ನಾನು ತುಂಬಾ ದಿನ ಹಾಕೊಳಕ್ ಆಗಲ್ವಲ್ಲ, ನಾನು ಇಲ್ಲಿಂದ ಆದಷ್ಟು ಬೇಗ ಹೊರಟೋಗ್ತೀನಲ್ವಾ ಅಂದಾಗ ಹೀರೋಗೆ ಲೈಟ್ ಆಗಿ ಟೆನ್ಷನ್ ಆಗುತ್ತೆ. ಇವಾಗ ಯಾರು ನಿನ್ನ ಹೋಗಕ್ ಹೇಳಿದ್ದು, ನೀನ್ ಎಲ್ಲೂ ಹೋಗೋದಿಲ್ಲ ಇಲ್ಲೇ ಇರ್ತೀಯ ಅಂದಾಗ ಇಲ್ಲ ಆ ಬುಕ್ಕು ಹಂಗೆ ಹಿಂಗೆ ಅನ್ನೋಷ್ಟ್ರಲ್ಲೇ ಸರಿ ನೀನ್ ಹೋಗಂಗಿದ್ರೆ ಬಟ್ಟೆನ ಕೂಡ ತಗೊಂಡೋಗಿ ಅಂತ ಇವಾಗ ಹೋಗು ಅಂತ ಹೇಳ್ತಾನೆ. ಅವಳು ಕೂಡ ಸರಿ ಅಡ್ಗೆ ಇದೆ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ನಾಳೆ ನನ್ ತಮ್ಮ ಬಂದು ಊಟ ಮುಗಿಸ್ಕೊಂಡು ಹೋದ್ಮೇಲೆ ಬಂದ್ ನನ್ನ ಮೀಟ್ ಮಾಡು ಅಂತ ಕರೀತಾನೆ. ನಮ್ ಹೀರೋ ಇವಾಗೆ ಹೇಳ್ತಾನೆ. ಬಟ್ ಅವಳು ನಾಳೆನಾ ಆದ್ರೆ ಆಗೋದಿಲ್ವಲ್ಲ, ಆ ಚೈನೀಸ್ ಕುಕ್ಸು ನಾಳೆ ಹೊರಡ್ತಾ ಇದಾರೆ, ಅವ್ರಿಗೆ ಸ್ವಲ್ಪ ಗಿಫ್ಟ್ ಎಲ್ಲ ಕೊಟ್ಟು ಲಾಸ್ಟ್ ಅಂಡ್ ಫೈನಲ್ ಆಗಿ ಒಂದು ಸೆಂಡ್ ಆಫ್ ನ ಮಾಡ್ಬೇಕು ಅನ್ಕೊಂಡಿದೀನಿ ಅಂದಾಗ ಹೀರೋಗೆ ಲೈಟ್ ಆಗಿ ಟೆನ್ಷನ್ ಆಗುತ್ತೆ. ಅವ್ರು ಚೀಟ್ ಮಾಡಿದ್ದಾರೆ, ಅವ್ರಿಗೆ ನೀನ್ ಲಾಸ್ಟ್ ಅಂಡ್ ಫೈನಲ್ ಆಗಿ ಗುಡ್ ಬೈ ಹೇಳ್ಬೇಕು ಅಂದಾಗ ಹಂಗಲ್ಲ, ಚೀಟ್ ಮಾಡಿದ್ದು ಯೂಹುನು ಎಷ್ಟೇ ಆದ್ರೂ ನಮ್ ತರ ಅವರು ಒಂದು ಕುಕ್ಕೆ ಅಲ್ವಾ, ಜೊತೆಗೆ ಫ್ರೆಂಡ್ ಕೂಡ ಆಗಿದ್ದಾರೆ, ಇನ್ನ ಲಾಸ್ಟ್ ಅಂಡ್ ಫೈನಲ್ ಆಗಿ ಅವ್ರಿಗೊಂದು ಬಾಯ್ ಹೇಳಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ, ನಾನು ಆದಷ್ಟು ಬೇಗ ಹೋಗಿ ಬಂದ್ಬಿಡ್ತೀನಿ ಅಂದಾಗ ಹೀರೋ ಬಿಡ್ತಲ್ಲ ಚಿಕ್ಕ ಮಗು ತರ ಮೂತಿನೆಲ್ಲ ಮುನ್ಸ್ಕೊಳ್ತಾನೆ. ಇಲ್ಲ ಮಹಾರಾಜ, ಅವ್ರು ಆದಷ್ಟು ಬೇಗ ಹೊರಡ್ತಾರೆ ನಾಳೆ, ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ ಅಂದಾಗ ಸರಿ ಆಯ್ತು, ಆದ್ರೆ ಬೇಗ ಬಂದ್ಬಿಡ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಇವತ್ತೇ ಆ ಲಿಟಲ್ ಪ್ರಿನ್ಸ್ ನಮ್ಮ ಹೀರೋ ಅವ್ರ ತಮ್ಮ ಜಿನ್ ಅಂತ ಇರ್ತಾನಲ್ಲ ಅವನು ಊಟಕ್ಕೆ ಬರೋದು. ಸೊ ಇವ್ರು ಟಕ್ ಅಂತ ಕಿಚನ್ ಗೆ ಬಂದು ಏನೆಲ್ಲ ಪ್ರಿಪೇರ್ ಮಾಡ್ಬೇಕು ಅಂತ ಮಾಡ್ತಾ ಇರ್ತಾರೆ. ಇವತ್ತು ನಮ್ ಹೀರೋಯಿನ್ ಹೊಸ ಯೂನಿಫಾರ್ಮ್ ನ ಹಾಕೊಂಡಿರ್ತಾಳೆ. ಸೂಪರ್ ಆಗಿದೆ ಅಲ್ವಾ ನನ್ನ ಹೊಸ ಯೂನಿಫಾರ್ಮ್ ಅಂತ ಸೀನ್ ಹಾಕ್ತಾ ಇರ್ತಾಳೆ. ಅಂದ್ರೆ ರಾಜನು ನನ್ಗೆ ಕೊಡ್ಸಿರೋದು ಈ ಕಲರ್ ಸೂಪರ್ ಆಗಿದೆಲ್ಲ, ಕಲರ್ ಇನ್ನೂ ಚೆನ್ನಾಗಿದ್ದೀನಲ್ವಾ ಅಂದಾಗ ನೀನ್ ಏನ್ ಡ್ರೆಸ್ ಹಾಕೊಂಡ್ರು ಚೆನ್ನಾಗಿರ್ತೀಯ, ಈ ಕಲರ್ ಇನ್ನೂ ಸುಂದರವಾಗಿ ಇದೆ ನಿನ್ಗೆ ಅನ್ನೋ ತರ ಮಾತಾಡ್ತಾ ಇರ್ತಾರೆ. ಈಗ ಅಡ್ಗೆನೆಲ್ಲ ಆ ಕಡೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮಾಡಿದ್ದು ಆಯ್ತು, ಅವರೆಲ್ಲ ಅಲ್ಲಿ ಜೋಡಿಸ್ಕೊಂತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಇಲ್ಲಿ ನಮ್ಮ ಹೀರೋ ಹತ್ರ ಅವರ ತಮ್ಮ ಬಂದ
ಬಂದು ಕೂತಿದ್ದಾನೆ. ಆದ್ರೆ ಏನೇನೋ ನಮ್ ಹೀರೋ ಮುಂದ್ಗಡೆ ಕೂತ್ಕೊಳಕ್ ಅವ್ನಿಗೆ ಸ್ವಲ್ಪ ನಾಚಿಕೆನ ಭಯನ ಅಂತ ಗೊತ್ತಿಲ್ಲ, ಒಂಥರ ಬಿಂಕವಾಗಿ ಕೂತಿರ್ತಾನೆ. ಯಾಕತ್ರ ಅಷ್ಟೊಂದ್ ಭಯ ಪಡ್ತಾ ಇದ್ಯಾ, ನಾನಂದ್ರೆ ನಿನ್ಗೆ ಭಯನ ಅಂದಾಗ ಇಲ್ಲ ಆತರ ಎಲ್ಲ ಏನಿಲ್ಲ ಅಂದಾಗ ನೀನ್ ಏನಕ್ಕತ್ರ ಭಯ ಪಡ್ತಾ ಇದ್ಯಾ, ನನ್ನ ನೋಡಿ ನೀನ್ ಹತ್ರ ದೂರ ಹೋಗೋ ಅವಶ್ಯಕತೆ ಇಲ್ಲ, ಇನ್ಮೇಲೆ ವಾರಕ್ಕೆ 2 ಸತಿ ಬಾ ಓಕೆನಾ, ನಾವಿಬ್ರು ಸೇರಿ ಊಟ ಮಾಡೋಣ ಅಂತ ತುಂಬಾ ಪ್ರೀತಿಯಿಂದಾನೆ ಮಾತಾಡ್ತಾನೆ. ಆ ಹುಡುಗನು ಸ್ವಲ್ಪ ಕಂಫರ್ಟಬಲ್ ಆದಂಗೆ ಇರುತ್ತೆ. ಯಾರ ಮನೇಲಿ ಎಲ್ಲರೂ ನಿಮ್ಮನ್ನ ನೋಡ್ಬೇಕು ಅಂದಾಗ ನನಗ್ ವಾರದಲ್ಲಿ 2 ದಿನ ನೋಡೋ ಚಾನ್ಸ್ ಇದೆಯಾ ಅಂತ ಹೇಳಿ ಖುಷಿ ಪಡ್ತಾನೆ. ಇನ್ ಸ್ವಲ್ಪ ತಲೆ ನಮ್ ಹೀರೋಯಿನ್ ಕೂಡ ಊಟ ತಗೊಂಡ್ ಬಂದಿದ್ದಾಯ್ತು, ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದು ಆಯ್ತು. ಹುಡುಗ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ, ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಇವ್ರು ಕುಕ್ ಬಂದು ಮಾಡೋ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಟೇಸ್ಟ್ ಮಾಡ್ಬೇಕಂತಾನೆ ಅವನು ಬಂದಿದ್ದು. ಇವಾಗ ಟೇಬಲ್ ಮೇಲೆಲ್ಲ ಇಟ್ಟಿರ್ತಾರೆ. ಅದ್ರಲ್ಲೂ ಮುಖ್ಯವಾಗಿ ಹೇಳೋದನ್ನ ಮರ್ತು ಬಿಟ್ಟೆ ನೋಡಿ, ನಮ್ ಹೀರೋಯಿನ್ ಕಾಸ್ಟ್ಯೂಮ್ ಅಲ್ಲಿ ನಮ್ ಹೀರೋ ನೋಡ್ಬಿಟ್ಟು ಮೈ ಮರೆತು ಹೋಗ್ಬಿಟ್ಟು ಲೈನ್ ಆಗ್ತಾ ಇರ್ತಾರೆ ನಮ್ ಹೀರೋ. ಅದಾದ್ಮೇಲೆ ಇವಳು ಬಂದ್ ಕೂತ್ಕೊಂಡು ಆ ಡಿಶ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಲ್ವಾ, ಅದ್ರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಫಸ್ಟ್ ಆ ಡುಮ್ಮಕ್ ಇರ್ತಾರಲ್ಲ ಲೇಡಿ ಫಸ್ಟ್ ತಿಂತಾರೆ, ಅದಾದ್ಮೇಲೆ ಇವಳು ಕೂಡ ಅವ್ರಿಗೆಲ್ಲ ಸರ್ವ್ ಮಾಡ್ತಾರೆ. ಹುಡುಗನ್ಗೆ ಡಿಶ್ ನ ನೋಡ್ತಾ ಇದ್ರೆ ಅಷ್ಟು ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಅವನು ಮತ್ತೆ ನಮ್ ಹೀರೋ ಇಬ್ರು ತಿಂದ್ಬಿಟ್ಟು ಮೈ ಮರೆತು ಹೋಗ್ಬಿಟ್ರು. ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಆ ಡಿಶ್. ಇವ್ರಲ್ಲಿ ಊಟ ಮಾಡ್ತಾ ಇರೋದೇ ಅನ್ನೋದು ಒಂದ್ ಕಡೆ ಇದ್ರೆ, ನಮ್ ಹೀರೋ ಬಂದು ನಮ್ ಹೀರೋ ಜೊತೆ ತುಂಬಾ ಖುಷಿಯಾಗಿ ತುಂಬಾ ನಗ್ನಾಗ್ತಾ ಮಾತಾಡ್ತಾ ಇರ್ತಾನೆ. ಒಂದ್ ಕಡೆ ಲೈನು ಹಾಕ್ತಾ ಇರ್ತಾನೆ. ಅದು ಚಿಕನ್ ಎಲ್ಲ ಸ್ವಲ್ಪ ಹಾರ್ಡ್ ಆಗಿರುತ್ತೆ ತಿನ್ನೋದಕ್ಕೆ ಅಂತ ನಮ್ ಹೀರೋಯಿನ್ ಸಪರೇಟ್ ಆಗಿ ಸೂಪ್ ಎಲ್ಲ ಕೂಡ ಮಾಡಿರ್ತಾಳೆ. ಪ್ಲಸ್ ಆ ಚಿಕನ್ ಡಿಪ್ ಮಾಡ್ಕೊಂಡು ತಿನ್ನಕ್ ಅದೇನೋ ಒಂದು ಪೇಸ್ಟ್ ತರ ಎಲ್ಲ ಮಾಡಿರ್ತಾಳೆ. ನೋಡಿ ನೋಡಿ ಅವನ್ಗೆ ಊಟನ ಇಟ್ಟಿದ್ದಾಳೆ. ಇವಾಗ ಹೆಂಗೋ ಊಟ ಎಲ್ಲ ಮುಗಿಸಿದ್ದಾಯ್ತು. ಅದಾದ್ಮೇಲೆ ನಮ್ ಹೀರೋಯಿನ್ ಆ ಚೈನೀಸ್ ಅವರ ಶೆಫ್ ಗಳನ್ನ ನೋಡಕ್ಕೆ, ಥೈಲಾಂಡ್ನವ್ರನ್ನ ನೋಡಕ್ಕೆ ಅಂತ ಹೋಗಿರ್ತಾಳೆ. ನೋಡಿ ಹುಷಾರಾಗಿ ಹೋಗಿ ಊರ್ ಸೇರ್ರಿ, ನೆಕ್ಸ್ಟ್ ಏನಿದೆ ನಿಮ್ ಪ್ಲಾನ್ ಅನ್ನೋ ತರ ಎಲ್ಲ ಕೇಳಿದಾಗ ಥೈಲಾಂಡ್ ಹೇಳ್ತಾರೆ, ನಾವು ಸಪರೇಟ್ ಆಗಿ ಮತ್ತೆ ಕುಕಿಂಗ್ ಕ್ಲಾಸ್ ಗೆ ಹೋಗೋಣ ಅಂತಿದೀವಿ, ಬೇರೆ ಬೇರೆ ಡಿಶ್ ಗಳನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ, ಆದಷ್ಟು ಬೇಗ ಮತ್ತೆ ಮೀಟ್ ಮಾಡೋಣ, ನಮ್ ಇಬ್ಬರ ಮಧ್ಯೆ ಒಂದು ಸಿಂಗಲ್ ಕಾಂಪಿಟೇಷನ್ ನಡಿಬೇಕು ಅನ್ನೋ ತರ ಇವ್ರು ಹೇಳಿದಾಗ ಹೀರೋಯಿನ್ ಕೂಡ ಖಂಡಿತ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಥೈಲಾಂಡ್ ಇನ್ನೊಂದ್ ಮಾತನ್ನ ಕೂಡ ಹೇಳ್ತಾರೆ, ನಾನು ಯೂಶುವಲ್ ಆಗಿ ಪಾಲಿಟಿಕ್ಸ್ ವಿಷಯಕ್ಕೆಲ್ಲ ತಲೆ ಹಾಕೋದಿಲ್ಲ, ಆದ್ರೆ ಯಾಕೋ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು, ದೂರದಲ್ಲಿರೋ ಕತ್ತಿ ಎಲ್ಲಿ ನಮ್ ಕತ್ತು ಕುಯ್ದು ಬಿಡುತ್ತೋ ಅಂತ ನಾವು ಭಯ ಪಡ್ತೀವಿ, ಆದ್ರೆ ಪಕ್ಕದಲ್ಲಿರೋ ಸೂಜಿನೇ ಒಂದಲ್ಲ ಒಂದಿನ ನಮ್ಗೆ ಹಾನಿ ಆಗುತ್ತೆ, ಆ ತರನೇ ನಮ್ ಪಕ್ಕದಲ್ಲಿರೋ ವಿಷಯನೇ ನಮ್ಗೆ ನಾಳೆ ದಿನ ತೊಂದ್ರೆ ಕೂಡ ಆಗ್ಬೋದು. ಸೊ ನೀವು ಸ್ವಲ್ಪ ಹುಷಾರಾಗಿರಿ, ನಾನ್ ಈ ತರ ಒಂದ್ ಮಾತನ್ನ ಹೇಳ್ದೆ ಅಂತ ರಾಜನ್ಗೆ ಕೂಡ ತಲುಪಿಸ್ಬಿಡಿ, ಮಾತನ್ನ ಅವ್ರಿಗೆ ಕೂಡ ಹೇಳ್ಬಿಡಿ ಅಂತ ಥೈಲಾಂಡ್ ಏನೋ ಅಸಾಲ್ಟ್ ಆಗಿ ಹೇಳ್ಬಿಟ್ರು. ಬಟ್ ಅವ್ರು ಏನ್ ಹೇಳಿದ್ರು ಅಂತ ನಮ್ ಹೀರೋಯಿನ್ ಅರ್ಥ ಆಗ್ತಾ ಇಲ್ಲ, ಏನ್ ಈ ತರ ಒಟ್ಟೊಟ್ಟಾಗಿ ಹೇಳ್ಬಿಟ್ಟು ಹೋಗ್ತಿದಾರಲ್ವಾ ಇವರು ಅಂತ. ನೀವ್ ಏನ್ ಹೇಳಕ್ ಬರ್ತಿದ್ದೀರಾ ಅಂತ ಕೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗೋ ಟೈಮಲ್ಲಿ ಎಲ್ಲ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ನಾವ್ ಇಲ್ಲಿಂದ ಹೊರಡ್ತಾ ಇದೀವಿ ಅಂತ ಅವರು ಲಾಸ್ಟ್ ಅಂಡ್ ಫೈನಲ್ ಶೇಕ್ ಹ್ಯಾಂಡ್ ಮಾಡ್ತಾರೆ. ನಮ್ ಹೀರೋಯಿನ್ಗೂ ತುಂಬಾ ಖುಷಿ ಆಗುತ್ತೆ. ಅಲ್ಲಿರೋರೆಲ್ಲಾನು ಅಷ್ಟೇ ಆಪೋಸಿಟ್ ಅಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಮಾಡ್ಕೊಂತಾರೆ. ಅವ್ರನ್ನ ಸೆಂಡ್ ಆಫ್ ಮಾಡ್ಬಿಟ್ಟು ನಮ್ ಹೀರೋಯಿನ್ ಬರ್ತಾ ಥೈಲಾಂಡ್ ಹೇಳ್ಬಿಟ್ಟು ಹೋಗಿದ್ರಲ್ವಾ, ಆ ಮಾತ್ ಬಗ್ಗೆನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇರ್ತಾಳೆ. ಏನ್ ಹೇಳಿದ್ರು ನನ್ಗೆ ಅದಕ್ಕೆ ಅರ್ಥನೇ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಇದ್ರ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೇನೆ ಆಪೋಸಿಟ್ ಅಲ್ಲಿ ನಮ್ಮ ಹೀರೋ ಅವ್ರ ಚಿಕ್ಕಮ್ಮ ಅಂದ್ರೆ ಅವ್ರ ಅಪ್ಪಗೆ ಸೆಕೆಂಡ್ ವೈಫ್ ಇರ್ತಾರಲ್ವಾ, ಅವ್ರು ಬಂದಿದ್ದಾರೆ. ಅವ್ರನ್ನ ನೋಡಿದ ತಕ್ಷಣ ಇವಳು ತುಂಬಾ ಭಕ್ತಿಯಿಂದ ನಮಸ್ಕಾರ ಮಾಡಕ್ ಹೋದ್ರೆ ಪಲೀರಂತ ಕೆನೆಗೆ ಒಂದ್ ಕೊಟ್ಟೆ ಬಿಡೋದಾ, ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ ಯಾಕೆ ಏನು ಅಂತ. ಫಸ್ಟ್ ಅವಳನ್ನ ಅರೆಸ್ಟ್ ಮಾಡಿ ಎಳ್ಕೊಂಡೋಗ್ ಜೈಲಲ್ಲಿ ಹಾಕಿ ಅಂತ ಇದಾರೆ. ಹೀರೋಯಿನ್ ಯಾಕೆ ಮೇಡಮ್ ಏನಾಯ್ತು ಅಂತ ಕೇಳ್ತಾ ಇದ್ರೆ ಕೂಡ ಅವ್ರು ಹೇಳ್ತಾ ಇಲ್ಲ, ನನ್ ಮಗನ ಈ ಪರಿಸ್ಥಿತಿಗೆ ನೀನ್ ಕಾರಣ ಆಗ್ಬಿಟ್ಟಲ್ವಾ, ಯಾರು ಹೇಳಿ ನೀನ್ ಕೆಲಸ ಮಾಡ್ದೆ, ನನ್ ಮಗನ್ ಸಾಯೋ ತರ ಮಾಡ್ಬಿಟ್ಟಲ್ವಾ ಅಂತ ಹೇಳಿ ಪಾಪ ನಮ್ ಹೀರೋಯಿನ್ ಈಗ ಜೈಲಲ್ಲಿ ಹಾಕಕ್ಕೆಲ್ಲ ಪ್ರಯತ್ನ ಪಡ್ತಾ ಇದಾರೆ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇವಾಗ್ಲೇ ಅಲ್ಲಿ ಆ ಜಿನ್ನನ್ನ ಚಿಕ್ಕ ಹುಡುಗನ್ನ ತೋರಿಸ್ತಾರೆ. ಇವಳು ಮಾಡ್ಕೊಟ್ಟಿರೋ ಅಡಿಗೆ ಆ ಊಟನ ತಿಂದ್ಬಿಟ್ಟೆ ಅವ್ನ ಈ ತರ ಆಗ್ಬಿಟ್ಟಿದ್ದಾನೆ, ಅದ್ರಲ್ಲಿ ಏನೋ ಪಾಯ್ಸನ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಇವರೆಲ್ಲ ಹೇಳ್ತಾ ಇರೋದು. ಬಟ್ ಆ ಹುಡುಗನಿಗೆ ಏನಾಯ್ತು ಏನೋ ಅಂತ ಇನ್ನು ಸರಿಯಾಗಿ ಗೊತ್ತಿಲ್ಲ. ಅವನು ಆಲ್ಮೋಸ್ಟ್ ಒಂಥರ ಅನ್ಕಾನ್ಶಿಯಸ್ ಸ್ಟೇಜ್ ಅಲ್ಲಿ ಇರ್ತಾನೆ. ಈ ತರ ನಾರ್ಮಲ್ ಆಗೆಲ್ಲ ಕೇಳಿದ್ರೆ ಇವಳು ಆನ್ಸರ್ ಮಾಡೋದಿಲ್ಲ. ನನ್ ಕೈಯಾರೆ ನಾನೇ ಒಳಗೆ ಚಿತ್ರಹಿಂಸೆ ಕೊಟ್ಬಿಟ್ಟು ಆನ್ಸರ್ ನ ಬಿಡಿಸ್ತೀನಿ, ಎಷ್ಟು ಧೈರ್ಯ ಇದ್ರೆ ನನ್ ಮಗನ್ಗೆ ಈ ತರ ಮಾಡ್ತಾಳೆ ಅಂತ ನಮ್ ಹೀರೋಯಿನ್ಗೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಈಗ ಈ ವಿಷಯ ಎಲ್ಲ ಮೋಗ್ಜುಗೆ ಕೂಡ ಗೊತ್ತಾಗುತ್ತೆ. ಅವಳಿಗೆ ಒಂದೇ ಸಂತೋಷ, ಎಲ್ಲ ಅವಳ ಪ್ಲಾನ್ ಪ್ರಕಾರ ತರ ನಡೀತಿದೆ. ಆಲ್ರೆಡಿ ಹೇಳಿದ್ಲು ಅವಳು, ಜಿನ್ ಊಟಕ್ಕೆ ಹೋಗ್ತಾನೆ ಏನಾದ್ರು ಒಂದ್ ಮಾಡ್ಬಿಡಿ ಅಂತ. ಸೊ ಏನ್ ಕೆಲ್ಸ ಮಾಡಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಯ್ಯೋ ನನ್ ಪಕ್ಕದಲ್ಲೇ ಇದ್ದು ನೋಡ್ಬೇಕಾಗಿತ್ತೆ, ಇದನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ. ಆಗ ಕೋರ್ಟ್ ಲೇಡಿ ಹೇಳ್ತಾಳೆ, ಮೇಡಮ್ ನೀವೇನಕ್ಕೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಂತ ಇದ್ರೆ, ನಮ್ಮವರೇ ಅಲ್ಲಿ ಇರೋದು, ಅಲ್ಲಿ ಏನೇ ನಡೆದ್ರೆ ಕೂಡ ನೆಕ್ಸ್ಟ್ ಮಿನಿಟ್ ನಮ್ಗೆ ನ್ಯೂಸ್ ಬಂದ್ಬಿಡುತ್ತೆ ಅಂತ ಹೇಳ್ತಾಳೆ. ಈ ಕಡೆ ನಮ್ ಹೀರೋಯಿನ್ಗೆ ಕೊಡಬಾರ್ದು ಹಿಂಸೆ ಕೊಡ್ತಾ ಇರ್ತಾರೆ. ಅವಳಿಗೆ ಏನ್ ಅರ್ಥ ಆಗ್ತಿಲ್ಲ. ಇಲ್ಲ ನಾನು ಏನು ಮಾಡಿಲ್ಲ, ನಾನು ನಾರ್ಮಲ್ ಆಗಿ ಅಡಿಗೆ ಮಾಡೋ ತರನೇ ಮಾಡಿದ್ದು ಅಂತ ಅವ್ಳು ಹೇಳ್ತಾ ಇದ್ರೆ ಕೂಡ ಇವ್ರು ಕೇಳ್ತಾ ಇಲ್ಲ. ನಮ್ ಹೀರೋಯಿನ್ ಪಾಪ ಹೊಡಿಯಕ್ಕೆಲ್ಲ ಶುರು ಮಾಡ್ಬಿಟ್ರು. ಇನ್ನೊಂದ್ ಕಡೆ ನಮ್ ಹೀರೋಗೆ ನೋಡಿದ್ರೆ ಈ ಸಿಚುವೇಶನ್ ಅವ್ನಿಗೆ ಗೊತ್ತಿಲ್ಲ ನಮ್ ಹೀರೋಯಿನ್ ಈ ತರ ಮಾಡ್ತಿದ್ದಾರೆ ಅಂತ. ಅವನಲ್ಲ ರಾಯಲ್ ಗಾರ್ಡನ್ ಅಲ್ಲಿ ನಮ್ ಹೀರೋಯಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಅವಳು ಹೇಳಿದ್ಲಲ್ಲ ಅವ್ರನ್ನ ಸೆಂಡ್ ಆಫ್ ಮಾಡಿದ್ಮೇಲೆ ನಾನು ಬರ್ತೀನಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ, ಅವಳಿಗೋಸ್ಕರ ವೇಟ್ ಮಾಡ್ತಾ ಇರೋದು. ಜೊತೆಗೆ ಕೆಲವೊಂದು ಮೂಟೆ ಮೆಣಸಿನ ಪುಡಿ ಎಲ್ಲ ಕೂಡ ಇಟ್ಕೊಂಡಿರ್ತಾನೆ. ಅವತ್ತು ಜೇಸನ್ ಹತ್ರದಿಂದ ಎತ್ಕೊಂಡಿದ್ರಲ್ವಾ, ಅದನ್ನ ಇವತ್ತು ಅವಳಿಗೆ ಕೊಟ್ರೆ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬಹುದು ಅನ್ನೋದಕ್ಕೋಸ್ಕರ ವೇಟ್ ಮಾಡ್ತಾ ಇರೋದು. ಆದ್ರೆ ಪಾಪ ಅಲ್ಲಿ ನಮ್ ಹೀರೋನ್ಗೆ ಕೊಡ್ತಾರೆ ಟಾರ್ಚರ್, ಅವ್ನಿಗಿನ್ನೂ ಗೊತ್ತಿಲ್ಲ. ಇಲ್ಲಿ ಗಿಲ್ಗ್ಯಾಮು ಆ ಸೀನಿಯರ್ ಜೂನಿಯರ್ ಎಲ್ಲರೂ ಕೂತ್ಕೊಂಡು ನಮ್ ಹೀರೋಯಿನ್ ಬಗ್ಗೆ ನೆನ್ಸ್ಕೊಂಡು ಪಾಪ ತುಂಬಾ ಫೀಲ್ ಮಾಡ್ತಾ ಇರ್ತಾರೆ. ಅಯ್ಯೋ ಅವ್ರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೋ ಏನೋ, ಅವ್ರಿಗೆ ಏನ್ ನೋವಾಗ್ತಿದ್ಯೋ ಏನೋ ಅಂತ ಎಲ್ಲರೂ ಬೇಜಾರಲ್ಲಿ ಕೂತ್ಕೊಂಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ. ಗಿಲ್ಗ್ಯಾಮ್ ಹೇಳ್ತಾರೆ, ನೀವೆಲ್ಲ ಇತ್ರ ಕೂತ್ಕೊಂಡು ಫೀಲ್ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ, ನಾನು ಹೋಗ್ತೀನಿ ಮಹಾರಾಜ ಹತ್ರ ಹೋಗ್ಬಿಟ್ಟು ನಡೆದಿರೋ ವಿಷಯನ ಹೇಳ್ತೀನಿ, ಅವ್ರ ಹತ್ರ ಹೆಲ್ಪ್ ಕೇಳ್ತೀನಿ ಅಂತ ಅವಳಲ್ಲಿಂದ ಹೋಗ್ಬೇಕಾದ್ರೆ ಜೂನಿಯರ್ ಟಕ್ ಅಂತ ಎದ್ ನಿಂತ್ಕೊಂತಾನೆ. ಗಿಲ್ಗ್ಯಾಮ್ ಅಳೋದನ್ನ ಅವ್ನ ಕೆಲೆ ಪಾಪ ನೋಡಕ್ ಆಗ್ತಾ ಇಲ್ಲ. ನೀನ್ ಬೇಡ ಗಿಲ್ಗ್ಯಾಮ್, ನಾನ್ ಹೋಗ್ತೀನಿ, ನಡೆದಿದ್ದನ್ನೆಲ್ಲ ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಾಗ ಸೀನಿಯರ್ ಹೇಳ್ತಾನೆ, ನೀನ್ ಮಾತ್ರ ಏನಕ್ಕೋ ಹೋಗ್ತೀಯಾ, ನಾವು ಬರ್ತೀವಿ, ಎಲ್ಲರೂ ಹೋಗೋಣ, ನಡೆದಿರೋದನ್ನ ಎಲ್ಲರೂ ಅವ್ರ ಹತ್ರ ಹೇಳೋಣ ಅಂತ ಇವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ನಮ್ ಹೀರೋ ಅವರ ವೆಲ್ವಿಷರ ತಾತ ಬರ್ತಾರೆ.
ಬಂದಿದ ತಕ್ಷಣ ಗಿಲ್ಗೆ ಮೋ ಅಂತ ಹತ್ಕೊಂಡು ಅವ್ರ ಹತ್ರ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಇದೇ ಟೈಮಲ್ಲಿ ಇಲ್ಲಿ ನಮ್ ಹೀರೋನ ತೋರಿಸ್ತಾರೆ. ಅವನು ಲಾಸ್ಟ್ ಟೈಮ್ ನಮ್ ಹೀರೋಯಿನ್ ಬಂದ್ಬಿಟ್ಟು ನಮ್ ಹೀರೋ ಕಾಲ್ ಜಾರಿ ಬಿದ್ಬಿಟ್ಟ. ಆಗ ನಮ್ ಹೀರೋಯಿನ್ ಹಿಡ್ಕೊಂಡಿರ್ತಾಳೆ. ಆದ್ರೆ ಈ ಸತಿ ಅವಳು ಹೆಂಗ್ ಹಿಡ್ಕೊಂಡ್ಬೇಕು, ಯಾವ ತರ ಮಾತಾಡ್ಬೇಕು, ಏನು ಎಂತ ಅನ್ನೋದನ್ನ ಹಂಗೆ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾನೆ. ಈ ಪೊಸಿಷನ್ ಓಕೆನಾ, ಈ ಪೊಸಿಷನ್ ಓಕೆನಾ, ನನ್ ಡ್ರೆಸ್ ಎಲ್ಲ ನೀಟ್ ಆಗಿದ್ಯಾ ಅಂತ ನೋಡ್ಕೊಂತಾ ಇರ್ತಾನೆ. ಈಗ ಆ ಜಾಗಕ್ಕೆ ವೆಲ್ಲೂಶರ್ ತಾತ ಬಂದಿದ ತಕ್ಷಣ ಏನು ನೀವೊಬ್ರೆ ಬರ್ತಾ ಇದ್ದೀರಾ, ಏಕೆ ಹೀರೋಯಿನ್ ನ ಕರ್ಕೊಂಡ್ ಬಂದಿಲ್ಲ, ಇಲ್ಲಿ ಹಿಂದ್ಗಡೆ ಬರ್ತಾ ಇದಾರ ಅಂತ ಹೀರೋ ತುಂಬಾನೇ ಎಕ್ಸೈಟ್ಮೆಂಟ್ ಆಗಿ ಕೇಳಿದಾಗ ಹಾಗೆ ತಾತ ನಡೆದಿರೋ ವಿಷಯನ ಹೇಳ್ತಾರೆ. ಈ ತರ ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ ನಿಮ್ ಚಿಕ್ಕಮ್ಮ ಅಂತ. ಅಷ್ಟೇ ನಮ್ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ನನ್ ಪರ್ಮಿಷನ್ ಇಲ್ದೆ ಅದು ನನ್ ರಾಯಲ್ ಕುಕ್ ನ ಯಾರ್ ಕರ್ಕೊಂಡ್ ಹೋಗ್ತೀರಾ ಅಂತ ಹೇಳಿ ಅವ್ನ್ ಎದ್ನೋ ಬಿದ್ನೋ ಅಂತ ಅವಳನ್ನ ಹಾಕಿರ್ತಾರಲ್ಲ ಆ ಜೈಲ್ ಕಡೆ ಬರ್ತಾ ಇದ್ದಾನೆ. ಅಲ್ಲೋಗ್ಬಿಟ್ಟು ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ ಪರ್ಮಿಷನ್ ಇಲ್ದೆ ನಮ್ ರಾಯಲ್ ಕುಕ್ ನ ನೀವ್ ಈ ತರ ಜೈಲಲ್ಲಿ ಹಾಕ್ತೀರಾ, ಫಸ್ಟ್ ಅವ್ರನ್ನ ಬಿಡಿ ಅಂತ ಹೇಳಿದ್ರೆ ಅಲ್ಲಿರೋ ಗಾರ್ಡ್ಸ್ ಹೇಳ್ತಾರೆ, ಮಹಾರಾಜ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಇದು ನಮಗ್ ಬಂದಿರೋ ಆರ್ಡರ್, ನಾವ್ ಅವ್ರನ್ನ ಬಿಡಬಾರ್ದು ಅಂದಾಗ ಮಹಾರಾಜ ಆಗಿರೋ ನಾನೇ ಹೇಳ್ತಾ ಇದೀನಿ ಬಿಡಿ ಅಂತ, ಅವಾಗೂ ನೀವು ಬಿಡಲ್ವಾ ಅಂತ ಹೇಳಿ ಅವನಲ್ಲಿ ಕೂಗಾಡ್ತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ಅವ್ರ ಚಿಕ್ಕಮ್ಮ ಬಂದ್ಬಿಟ್ರು. ಸಖತ್ ಟೆನ್ಷನ್ ಆಗೇ ಬರ್ತಾರೆ. ಎಷ್ಟು ಧೈರ್ಯ ಇದ್ರೆ ನನ್ ರಾಯಲ್ ಕುಕ್ ನ ನನ್ ಪರ್ಮಿಷನ್ ಇಲ್ದೆ ಕರ್ಕೊಂಡ್ ಬಂತೀರಾ, ಜೈಲಲ್ಲಿ ಹಾಕ್ತೀರಾ, ಯಾರ್ ನಿಮ್ಗ ಹತ್ರ ಒಂದು ಅಪ್ಪಣೆನ ಕೊಟ್ಟಿದ್ದು ಅನ್ನೋ ತರ ಕೇಳ್ತಾ ಇರ್ತಾನೆ. ಆದ್ರೆ ಅವ್ರ ಅಂತಾರೆ, ನಿಜ ಹೇಳೋದಕ್ಕೆ ನಾನೇನು ಭಯ ಪಡೋದಿಲ್ಲ, ನೀನ್ ರಾಯಲ್ ಕುಕ್ ಮಾಡಿರೋ ಅಡಿಗೆನ ತಿನ್ಬಿಟ್ಟೆ ಇವತ್ತು ನನ್ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಅವನ ಪರಿಸ್ಥಿತಿಗೆ ನೀನ್ ರಾಯಲ್ ಕುಕ್ ಕಾರಣ ಅನ್ನೋ ತರ ಮಾತಾಡಿದಾಗ ಹೀರೋಗೆ ಟೆನ್ಷನ್ ಆಗೋಯ್ತು. ಏನು ನಮ್ ರಾಯಲ್ ಕುಕ್ ಅದಕ್ಕೆ ಕಾರಣನಾ, ಏನ್ ಮಾತಾಡ್ತಾ ಇದ್ದೀರಾ, ಇವತ್ತು ಜಿನ್ ಊಟ ಮಾಡಿದ್ದನೇ ನಾನು ತಿಂದಿದ್ದು, ನನಗೇನು ಆಗಿಲ್ಲ, ನಾನ್ ಚೆನ್ನಾಗೇ ಇದೀನಲ್ವಾ ಅಂದಾಗ ಅದೇ ಮಹಾರಾಜ ನನಗೆ ಡೌಟ್ ಆಗ್ತಾ ಇರೋದು, ನೀವ್ ತಿಂದ್ರಿ ನಿಮ್ಗೇನು ಆಗಿಲ್ಲ, ನೀವ್ ಚೆನ್ನಾಗೇ ಇದ್ದೀರಾ, ಆದ್ರೆ ನನ್ ಮಗ ಮಾತ್ರ ಏನಕ್ಕಿತ್ರ ಸಾಯೋ ಬದುಕೋ ಸ್ಥಿತಿಯಲ್ಲಿದ್ದಾನೆ, ನಾಳೆ ದಿನ ನೀವ್ ಈ ಸ್ಥಾನದಲ್ಲಿ ಇಲ್ಲ ಅಂದ್ರೆ ಅವನೇ ತಾನೇ ಕ್ರೌನ್ ಪ್ರಿನ್ಸ್ ಆಗ್ತಾನೆ, ಅದಕ್ಕೋಸ್ಕರ ಅವನ ಸಾಯಿಸ್ಬೇಕು ಅಂತ ನೀವ್ ಈ ತರ ಪ್ಲಾನ್ ಮಾಡಿದ್ರಿ ಅಂತ ಹಂಗೆ ನಮ್ ಹೀರೋ ಮೇಲೆ ತಿರುಗಿಸ್ಬಿಡೋದ. ನಮ್ ಹೀರೋಗೆ ಬರತ್ತೆ ನೋಡಿ ಕೋಪ, ಟಕ್ಕಂತ ಕತ್ತಿ ಎತ್ತಿ ಅವರ ಮುಂದೆ ನೀಟೇ ಬಿಟ್ಟ, ನಿಮ್ ಪ್ರಾಣನ ತೆಗೆದ್ ಬಿಡ್ತೀನಿ ಅಂತ. ಒಳಗಡೆ ನಮ್ ಹೀರೋ ಇನ್ನ ಪಾಪ ಅವ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ, ಈ ತರ ಹೊಡೆದು ಟಾರ್ಚರ್ ಮಾಡಿರೋದ್ರಿಂದ ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ಲು. ಆದ್ರೆ ಇವಾಗ ಈ ರಾಜ ಅಂದ್ರೆ ನಮ್ ಹೀರೋ ಬಂದು ಕತ್ತಿನ ಕೈಗೆ ಎತ್ಕೊಂಡಿರೋದ್ರ ನೋಡ್ಬಿಟ್ಟು ಲೈಟ್ ಆಗಿ ಇವಾಗ ತಾನೆ ಅವಳಿಗೆ ಎಚ್ಚರ ಆಗುತ್ತೆ, ಮಹಾರಾಜ ಬೇಡ ದಯವಿಟ್ಟು ಕೆಲಸ ಮಾಡ್ಬಿಡಿ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡತ್ತೆ ಅಂತ ಹೇಳ್ತಾಳೆ. ಅವಳ ವಾಯ್ಸ್ ಕೇಳದ್ಮೇಲೆ ಅವ್ನ್ ಸ್ವಲ್ಪ ನಿಧಾನಕ್ಕೆ ಬರೋದು. ಅಲ್ಲಿ ಅವಳು ನಮ್ ಹೀರೋಗೆ ಸಮಾಧಾನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇವ್ರ ಚಿಕ್ಕಮ್ಮ ಇರ್ತಾರಲ್ವಾ, ಏನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರ, ಎಲ್ಲರೂ ಹೋಗಿ ಅವಳಿಗೆ ಅಡ್ಡ ನಿಂತ್ಕೊಳ್ಳಿ, ಅವ್ರಿಬ್ರು ಒಬ್ರಿಗೊಬ್ರು ನೋಡ್ಕೋಬಾರ್ದು ಅಂತ ಹೇಳ್ಬಿಟ್ರು. ಅಲ್ಲಿ ಅಡ್ಡ ನಿಂತ್ಕೊಂಡಿದ್ರೆ ಕೂಡ ನಮ್ ಹೀರೋಯಿನ್ ಮಹಾರಾಜ ಬೇಡ ದಯವಿಟ್ಟು ಕತ್ತಿನ ಕೆಳಗಡೆ ಹಾಕ್ಬಿಡಿ, ನೀವ್ ಈ ತರ ಮಾಡಬಾರ್ದು, ನನ್ ಮೇಲೆ ಬಂದಿರೋ ಅಪವಾದನೆ ಸುಳ್ಳು ಅನ್ನೋದನ್ನ ನೀವೇ ಪ್ರೂವ್ ಮಾಡ್ಬೇಕು, ನಿಜವಾಗ್ಲೂ ನಿಮ್ಗೆ ನನ್ ಮೇಲೆ ಅಭಿಮಾನ ಅಂತ ಒಂದಿದ್ರೆ ದಯವಿಟ್ಟು ಒಂದು ಹೆಲ್ಪ್ ನ ಮಾಡಿ, ದಯವಿಟ್ಟು ನೀವ್ ಇನ್ಯಾರನ್ನು ಸಾಯಿಸಬಾರ್ದು, ಕತ್ತಿನ ನೀವ್ ಎತ್ತಬೇಡಿ, ನನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡ್ ಬರಕ್ಕೆ ಏನ್ ದಾರಿ ಇದೆಯೋ ಅದನ್ನ ನೋಡಿ ಅಂತ ಹೇಳ್ತಾ ಇದ್ದಾಳೆ. ಅವ್ರಿಗೆ ಎಷ್ಟೇ ಕೋಪ ಇದ್ರೆ ಕೂಡ ಈಗ ನಮ್ ಹೀರೋಯಿನ್ ಹೇಳಿರೋ ಒಂದೇ ಒಂದು ಮಾತಿಂದ ಅವ್ರ ಕೈಲಿರೋ ಕತ್ತಿನ ಕೂಡ ಕೆಳಗಡೆ ಹಾಕ್ಬಿಟ್ರು. ಆಮೇಲೆ ನಮ್ ಹೀರೋ ಅವ್ರ ಚಿಕ್ಕ ಮಾತ್ರ ಹೇಳ್ತಾರೆ, ನಾನಿವಾಗ ಅವಳದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀನಿ, ಇದಕ್ ಮೇಲೆ ಅವಳ ಮೇಲೆ ಏನಾದ್ರೂ ಒಂದು ಸಣ್ಣ ಬೆರಳು ಬಿದ್ರೆ ಕೂಡ ನಾನ್ ಸುಮ್ನೆ ಇರೋದಿಲ್ಲ, ಅವಳನ್ನ ಟಾರ್ಚರ್ ಮಾಡೋ ಅವಶ್ಯಕತೆನೂ ಇಲ್ಲ, ಇದು ನಾನ್ ಕೊಡ್ತಾ ಇರೋ ಆರ್ಡರ್, ಅವಳೇನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗೋವರೆಗೂ ಯಾರು ಅವಳ ಮೇಲೆ ಕೈ ಇಡಬಾರ್ದು ಅಂತ ಹೇಳ್ಬಿಟ್ರು. ನಿಮ್ಮ ಮಗ ಅಂದ್ರೆ ಲಿಟಲ್ ಪ್ರಿನ್ಸ್ ಗೆ ಯಾಕೆ ತರ ಆಯ್ತು, ಅದಕ್ಕೆ ಯಾರ್ ಕಾರಣ, ಏನ್ ನಡೀತು ಅಂತ ಪ್ರತಿಯೊಂದನ್ನ ಕೂಡ ನಾನೇ ಖುದ್ದಾಗಿ ನಿಂತು ಪ್ರತಿಯೊಂದನ್ನ ಕೂಡ ವಿಚಾರಣೆ ಮಾಡ್ತೀನಿ, ನಿಜಾನ ನಾನೇ ಹೊರಗಡೆ ತಗೊಂಡ್ ಬರ್ತೀನಿ, ಆದ್ರೆ ಅಲ್ಲಿ ತನಕ ನಾನ್ ಹೇಳಿದ ಮಾತ್ ಮೇಲೆ ನಿಮ್ಗೆ ನಿಗಾ ಇರ್ಲಿ ಅನ್ನೋ ತರ ಹೇಳಿ ಅಲ್ಲಿಂದ ಹೋಗ್ಬೇಕಂದ್ರೆ ಅವ್ರ ಚಿಕ್ಕಮ್ಮ ಹೇಳ್ತಾರೆ, ನನ್ ಮಗನ್ಗ ಅಷ್ಟ್ರಲ್ಲಿ ಏನಾದ್ರು ಆಯ್ತಂದ್ರೆ ಅವಳನ್ನೇ ಆಗ್ಲಿ ನಿನ್ನೇ ಆಗ್ಲಿ ನಾನ್ ಸುಮ್ನೆ ಬಿಡೋದಿಲ್ಲ, ನಿಮ್ಮಿಬ್ಬರನ್ನ ನಾಶ ಮಾಡೋವರೆಗೂ ನಾನ್ ಬಿಡೋದಿಲ್ಲ ಅಂತ ಹೇಳಿದಾಗ ಹೀರೋ ಅಂತಾನೆ, ಅವಳ ಮೇಲೆ ಕೈ ಇಡ್ಬೇಕಂದ್ರೆ ಫಸ್ಟ್ ನನ್ ಮೇಲೆ ಕೈ ಇಡ್ಬೇಕು, ನಾನ್ ಆತರ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ತನಕ ನೀವ್ ನನ್ ಮೇಲೆ ಕೈ ಇಡೋ ಅರ್ಹತೆ ನಿಮ್ಗೆ ಇಲ್ಲ, ಇಷ್ಟೊಂದು ಮಾತಾಡೋ ಅವಶ್ಯಕತೆನೂ ಇಲ್ಲ, ನಾನ್ ಇವಾಗ ಇಲ್ಲಿಂದ ಹೋಗ್ತಾ ಇದೀನಿ, ಪ್ರತಿಯೊಂದನ್ನ ಕೂಡ ನಾನ್ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ನಮ್ ಹೀರೋ ಅಲ್ಲಿಂದ ಹೊರಟೋದ. ಸಾರಿ ನಮ್ ಹೀರೋ ಈ ತರ ಹೇಳಿದ್ದಕ್ಕೆ ಆ ಲೇಡಿ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ, ಕೀ ಕೂಡ ಕೊಡಲ್ಲ, ಕೀ ಕೂಡ ತಗೊಂಡೋದ್ಲು. ಸೊ ನಮ್ ಹೀರೋ ಅಲ್ಲಿ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ದಾನೆ, ನಿನ್ಗೇನು ಪ್ರಾಬ್ಲಮ್ ಇಲ್ವಲ್ಲ, ನಿನ್ಗೇನು ಹರ್ಟ್ ಆಗ್ತಾ ಇಲ್ವಲ್ಲ, ನೀನ್ ನಾರ್ಮಲ್ ಆಗಿ ಇದೆಯಾ, ಚೆನ್ನಾಗಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅವಳಂತಾಳೆ, ಮಹಾರಾಜ ಇವಾಗ ಅದಕ್ಕೆಲ್ಲ ಟೈಮ್ ಅಲ್ಲ, ಅದೇ ನಾನು ಹೇಳೋದನ್ನ ಮಾತ್ರ ದಯವಿಟ್ಟು ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾವ್ದೇ ಕಾರಣಕ್ಕೂ ನೀವು ಕೋಪ ಪಡಬೇಡಿ, ಪ್ರತಿಯೊಂದನ್ನು ಕೂಡ ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಯೋಚನೆ ಮಾಡಿ, ಕತ್ತಿ ಮಾತ್ರ ಯಾವ್ದೇ ಕಾರಣಕ್ಕೂ ನೀವು ಕೈಗೆ ಎತ್ಕೊಂಡ್ಬೇಡಿ, ಅಷ್ಟೇ ಅಲ್ಲ ಇವಾಗ ನಾನು ಹೊರಗಡೆ ಬರೋದು ನಿಮ್ ಕೈಯಲ್ಲೇ ಇದೆ, ನಾನೇನು ತಪ್ಪು ಮಾಡಿಲ್ಲ ಅನ್ನೋದನ್ನ ನೀವೇ ಪ್ರೂವ್ ಮಾಡ್ಬೇಕು ಅಂತೆಲ್ಲ ಹೇಳಿದಾಗ ನಮ್ ಹೀರೋ ಕೂಡ ನೀನ್ ಹೇಳಿದಿಲ್ಲ ನನಗೆ ನೆನಪಿದೆ, ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಮಾಡ್ಬಿಡ್ತೀನಿ ಅಂತ ತುಂಬಾ ಸಮಾಧಾನವಾಗಿ ನಮ್ ಹೀರೋಯಿನ್ ಹತ್ರ ಮಾತಾಡಿ ಅವಳಿಗೂ 4 ಮಾತು ಸಮಾಧಾನ ಆಗೋ ತರ ಹೇಳ್ತಾನೆ. ಇವಾಗ ಈ ವಿಷಯ ಅಲ್ಲ ಸ್ಟ್ರೇಟ್ ಆಗಿ ನಮ್ ಹೀರೋ ಅವರ ಅಜ್ಜಿ ಕಿವಿಗೆ ಹೋಗುತ್ತೆ. ಯಾವಾಗ ಅವ್ರ ಹತ್ರ ಒಂದು ತಾತ ಬಂದು ಮಾತಾಡ್ತಾ ಇರ್ತಾರಲ್ವಾ, ಅವರೇ ಬಂದು ಹೇಳ್ತಾ ಇರೋದು, ಮೋಸ್ಟ್ಲಿ ರಾಜ ಮತ್ತೆ ಆ ಕುಕ್ ಇಬ್ರು ಸೇರ್ಕೊಂಡಿತರ ಮಾಡ್ಬಿಟ್ರ ಅಂದಾಗ ರಾಜ ಮಾತ್ರ ನಂಬ್ತಾ ಇಲ್ಲ, ಚಾಚಾ ಇದಕ್ಕೆಲ್ಲ ಚಾನ್ಸೇ ಇಲ್ಲ, ಹೀರೋಗೆ ಯಾರಾದ್ರೂ ಇಷ್ಟ ಇಲ್ಲ ಅಂತಂದ್ರೆ ಒಂದು ಅವ್ರನ್ನ ಎದುರು ಬದ್ರು ನಿಂತ್ಕೊಂಡು ಮಾತಾಡ್ತಾನೆ, ಜಗಳ ಮಾಡ್ತಾನೆ, ಇಲ್ಲ ಅವ್ರನ್ನ ರಾಜ್ಯ ಬಹಿಷ್ಕರಣ ಮಾಡ್ಬಿಡ್ತಾನೆ, ಯಾವುದೇ ಕಾರಣಕ್ಕೂ ಅವ್ನ ಈ ತರ ಪಾಯ್ಸನ್ ಮಾಡೋದಿಲ್ಲ, ನಾನ್ ಇದನ್ನ ನಂಬೋದಿಲ್ಲ ಅಂದಾಗ, ಇಲ್ಲ ಹಂಗಲ್ಲ ಅವ್ರಮ್ಮ ಸಾವಿನಿಂದ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ನಿಗೇನಾದ್ರೂ ಗೊತ್ತಾಗಿರೋದ್ರಿಂದ ಸೀಕ್ರೆಟ್ ಆಗಿ ಏನಾದ್ರು ಮಾಡ್ತಾ ಇದ್ದಾನೇನೋ ಅಂದಾಗ ಅವ್ರು ಇಲ್ಲ ಅನ್ನೋ ತರ ಹೇಳ್ತಾರೆ. ಆಕ್ಚುಲಿ ಮುಂದೆ ಕೂತಿದಾರಲ್ಲ ಈ ಮಂತ್ರಿ, ಅವರು ಈ ರಾಜಮಾತಾ ಮತ್ತೆ ನಮ್ಮ ಹೀರೋ ಅವರ ಚಿಕ್ಕಮ್ಮ, ಈಗ ಚಿಕ್ಕ ಹುಡುಗ ಇದ್ದಲ್ವಾ ಅವ್ರಮ್ಮ, ಇವರೆಲ್ಲ ಒಂದೇ ಫ್ಯಾಮಿಲಿಗೆ ಸೇರಿರೋರು, ಇವ್ರ ಫ್ಯಾಮಿಲಿ ಹೆಸರೇ ಹಾನ್ ಫ್ಯಾಮಿಲಿ ಅಂತ, ಇವರೆಲ್ಲ ಸೇರಿನೇ ನಮ್ ಹೀರೋ ಅವರಮ್ಮಗೆ ಏನೋ ಮಾಡ್ಬಿಟ್ಟಿರೋದು, ಪಾಯ್ಸನ್ ಮಾಡ್ಬಿಟ್ಟಿರ್ತಾರೆ, ಆಲ್ರೆಡಿ ಹೇಳಿದ್ವಲ್ಲ, ಈ ವಿಷಯ ಏನಾದ್ರು ರಾಜನ್ಗೆ ಗೊತ್ತಾಗ್ಬಿಟ್ಟು ಹತ್ರ ಮಾಡಿದ್ರ ಅಂತ ಮಾತಾಡ್ಕೊಳ್ಳೋದು. ಬಟ್ ಅಲ್ಲ ರಾಜ
ನಮ್ಮ ಹೀರೋ ಬಂದು ಆತರ ಅವ್ನಲ್ಲ ಅಂತ ರಾಜಮಾತಾ ನಂಬ್ತಾ ಇದ್ದಾರೆ. ಬಟ್ ಬೇರೇನೋ ನಡೆದಿದೆ. ಯಾರ್ ಮಾಡಿರ್ಬೋದು? ಒಂದ್ ವೇಳೆ ಜೇಸನ್ ಏನಾದ್ರೂ ಮಾಡಿರ್ಬೋದಾ? ನನಗೆ ಯಾಕೋ ಅವನ್ ಮೇಲೆನೆ ಡೌಟ್ ಬರ್ತಾ ಇದೆ ಅನ್ನೋ ತರ ಮಾತಾಡ್ತಾರೆ. ಅವನ ಬಗ್ಗೆ ಸ್ವಲ್ಪ ವಿಚಾರಣೆ ಕೂಡ ಮಾಡಿ ಅಂತ ಹೇಳ್ತಾರೆ. ಈ ತರ ಒಂದ್ ವಿಷಯ ನಡೀತಾ ಇದ್ರೆ ಆ ಕಡೆ ಆ ಜೇಸನ್ ಕೂಡ ತೋರಿಸ್ತಾರೆ. ಅವ್ನ್ ಕೂಡ ಅವ್ರ ಮಿನಿಸ್ಟರ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರ್ತಾನೆ. ತುಂಬಾ ಖುಷಿ ಆಗ್ತಿದೆ, ಮೂಗ್ಜಾ ಕೊಟ್ಟಿರೋ ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಇನ್ ಕೇಸ್ ಇವಾಗ ಆ ಚಿಕ್ಕ ಪ್ರಿನ್ಸ್ ಜಿನ್ ಅನ್ನೋನ್ ಏನಾದ್ರೂ ಸತ್ತೋಗ್ಬಿಟ್ರೆ ಆ ಹಾನ್ ಫ್ಯಾಮಿಲಿನೇ ನಮ್ ಹೀರೋಗೆ ಆಪೋಸಿಟ್ ಆಗ್ಬಿಡ್ತಾರೆ. ಇನ್ ಕೇಸ್ ಒನ್ಸ್ ಅವ್ರ ಆಪೋಸಿಟ್ ಆಗ್ಬಿಟ್ರೆ ಹೀರೋನ ಅಸಾಲ್ಟ್ ಆಗಿ ನಾವು ರಾಜ ಪದವಿಯಿಂದ ಅವ್ರನ್ನ ಇಳಿಸ್ಬಿಡ್ಬೋದು. ಆಮೇಲೆ ನಮ್ಮಲ್ಲಿ ನಾವ್ ಯಾರಾದ್ರೂ ರಾಜ ಆಗ್ಬೋದು ಅನ್ನೋ ತರ ಮಾತಾಡ್ಕೊಂತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇವರು ಇನ್ನೊಬ್ಬರ ಬಗ್ಗೆ ಕೂಡ ಮಾತಾಡ್ತಾ ಇದಾರೆ. ಅವ್ನ್ ನನ್ಗೆ ಪ್ರಾಣದಲ್ಲೇ ಬೇಕು, ಆದಷ್ಟು ಬೇಗ ಕರ್ಕೊಂಡ್ ಬನ್ನಿ ಅಂತ. ಯಾರ ಬಗ್ಗೆ ಅಂತ ಅವ್ರು ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಬಟ್ ನನಗಿರೋ ಡೌಟ್ ಏನಂದ್ರೆ ನಮ್ ಹೀರೋ ಅವರ ಅಮ್ಮದು ಫೈಲ್ ನ ಇನ್ನೊಬ್ರ ಹತ್ರ ಎತ್ಕೊಂಡ್ ಬರಕ್ಕೆ ಹೇಳಿದ್ದ. ನೈಟ್ ಅಲ್ಲಿ ಕೂಡ ಇವ್ರ ಕಡೆಯವರೆಲ್ಲ ಹೋಗ್ಬಿಟ್ಟು ಅವ್ರನ್ನ ಅಟ್ಯಾಕ್ ಮಾಡ್ಬಿಟ್ಟು ಫೈಲ್ ನ ಕಿತ್ಕೊಂಡ್ಬಿಟ್ಟಿರ್ತಾರಲ್ವಾ, ಅವ್ನ್ ನನ್ಗೆ ಪ್ರಾಣದಲ್ಲಿ ಬೇಕು ಅಂತ ಏನಾದ್ರು ಕೇಳ್ತಿದಾರಾ ಅಂತ ಒಂದು ಡೌಟ್. ನೋಡೋಣ ಮುಂದಕ್ಕೆ. ಈ ಕಡೆ ನೋಡಿದ್ರೆ ನಮ್ ಹೀರೋ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ. ತಲೆ ತುಂಬಾ ಒಂದೇ ಟೆನ್ಷನ್, ಹೆಂಗಪ್ಪ ಅವಳನ್ನ ನಾನು ಕಾಪಾಡಿ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ. ಅಷ್ಟೇ ಅಲ್ಲ, ಅವತ್ತು ನಮ್ ಜೊತೆ ಜಿನ್ ಅನ್ನೋನು ಊಟ ಮಾಡ್ದ ಅಲ್ವಾ ಲಿಟಲ್ ಪ್ರಿನ್ಸ್, ಅವ್ನ್ ಅಲ್ಲಿಂದ ಹೋದ್ಮೇಲೆ ಯಾರನ್ನೆಲ್ಲ ಮೀಟ್ ಮಾಡ್ದ, ಅದಾದ್ಮೇಲೆ ಅವ್ನು ಏನೆಲ್ಲ ತಿಂದ ಅಂತ ಪ್ರತಿಯೊಂದು ಡೀಟೇಲ್ ನ ಕೂಡ ತೆಗೀರಿ ಅಂತ ಪಕ್ಕದಲ್ಲಿರೋ ರಾಯಲ್ ಸೆಕ್ರೆಟರಿ ಹತ್ರ ಹೇಳ್ತಾ ಇರ್ತಾರೆ. ಅವ್ರು ಕೂಡ ಸರಿ ಅಂತ ಹೇಳ್ತಾರೆ. ರಾಜಮಾತಾ ಕೂಡ ನಮ್ ಹೀರೋಯಿನ್ ಜೈಲಲ್ಲಿ ಹಾಕೋದಕ್ಕೆ ಅಷ್ಟು ಈಸಿಯಾಗಿ ಅವರು ಪರ್ಮಿಷನ್ ಕೊಟ್ಟಿರೋದಿಲ್ಲ. ನಿಮ್ ಚಿಕ್ಕಮ್ಮ ಇದಾರಲ್ವಾ, ಅವ್ರು ಹೋಗ್ಬಿಟ್ಟು ಓವರ್ ಆಗಿ ಹತ್ಕೊಂಡು ಸುರ್ಕೊಂಡು ಸೀನ್ ಹಾಕಿರ್ತಾರೆ. ಅದಕ್ಕೋಸ್ಕರ ಅವರು ಪರ್ಮಿಷನ್ ಕೊಟ್ಟಿರೋದು. ಇರ್ಲಿ ಏನಾಗುತ್ತೋ ನೋಡೋಣ ಅಂತ ಇವನು ಮಾತಾಡ್ದ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಅವತ್ತು ಚಿಕನ್ ಅಡಿಗೆ ಮಾಡ್ಕೊಟ್ಟಿದ್ಲಲ್ಲ ನಮ್ ಹೀರೋಯಿನ್, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು ಅಂತ ಪ್ಲಸ್ ಕಿಚನ್ ಅಲ್ಲಿರೋ ಐಟಮ್ ನ ಕೂಡ ತಗೊಂಡ್ ಬಂದು ಎಲ್ಲ ಟೇಬಲ್ ಮೇಲೆ ಇಡ್ತಾರೆ. ಚೆಕ್ ಮಾಡಕ್ಕೆ ಅಂತ ರಾಯಲ್ ಸೆಕ್ರೆಟರಿ ಒಂದು ರಾಜವೈದ್ಯರನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲಿರೋದನ್ನೆಲ್ಲ ನೋಡ್ಬಿಟ್ಟಾಗ ಗಿಲ್ಗಿಯಾಮ ಅವರೆಲ್ಲ ಕೂಡ ಹೇಳ್ತಾರೆ, ಇದೇ ಅಡಿಗೆನೇ ನಾವು ಕೂಡ ಅವತ್ತು ತಿಂದಿದ್ದು, ಬಟ್ ನಮ್ಗೆ ಯಾರಿಗೂ ಏನು ಆಗಿಲ್ಲ, ಅವ್ರಿಗೆ ಮಾತ್ರ ಏನಕ್ಕೆ ಈ ತರ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ಸ್ವಲ್ಪ ಟೆಸ್ಟ್ ಮಾಡೋದಿದೆ, ನಾವ್ ಇದನ್ನ ಟೆಸ್ಟಿಂಗ್ ಗೆ ತಗೊಂಡ್ ಹೋಗ್ತೀವಿ ಅಂತ ಅಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಟೆಸ್ಟ್ ಗೆ ತಗೊಂಡ್ ಹೊಟ್ಟೋದ್ರು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಈ ರಾಯಲ್ ಸೆಕ್ರೆಟರಿ ಅವರೆಲ್ಲ ಕೂತ್ಕೊಂಡು ನಮ್ ಹೀರೋಯಿನ್ ಗೋಸ್ಕರ ಪಾಪ ತುಂಬಾ ಕಷ್ಟಪಟ್ಟು ಬುಕ್ಸ್ ನೆಲ್ಲ ರೆಫರ್ ಮಾಡ್ತಾ ಇರ್ತಾರೆ. ಹೆಂಗ್ ಪಾಯ್ಸನ್ ಹಾಕಿರ್ಬೋದು ಊಟದಲ್ಲಿ ಅಂತ. ಅಷ್ಟೇ ಅಲ್ಲ, ಆ ರಾಯಲ್ ಸೆಕ್ರೆಟರಿ ಇನ್ನೊಂದ್ ವಿಷಯ ಕೂಡ ಹೇಳ್ತಾರೆ. ಈ ತರ ನಾವು ಊಟನೆಲ್ಲ ಇಂಗ್ರೀಡಿಯೆಂಟ್ ಎಲ್ಲ ತಗೊಂಡ್ ಹೋಗ್ಬಿಟ್ಟು ಟೆಸ್ಟ್ ಮಾಡಿದ್ವಲ್ಲ, ಅದ್ರಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ, ಎಲ್ಲಾ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ನಮ್ಗೆ ರಿಪೋರ್ಟ್ ಬಂದಿದೆ. ಹಂಗಿರ್ಬೇಕಾದ್ರೂ ಅವ್ರಿಗೆ ಈ ತರ ಪಾಯ್ಸನ್ ಹೆಂಗಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡಿ ಮಹಾರಾಜ, ನೀವೇ ಡೈರೆಕ್ಟ್ ಆಗಿ ಒಂದ್ಸತಿ ಚಿಕ್ಕರಾಜ ಅವ್ರನ್ನ ನೋಡ್ಕೊಂಡ್ ಬರೋದಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅಂದಾಗ ನಮ್ ಹೀರೋ ಕೂಡ ಈ ಐಡಿಯಾ ಒಳ್ಳೇದಂತಾನೆ ಅನ್ಸುತ್ತೆ. ಸೊ ಈಗ ಸ್ಟ್ರೇಟ್ ಆಗಿ ಅವನು ಅವರ ಚಿಕ್ಕಮ್ಮ ಅವರ ಚೇಂಬರ್ ಗೆ, ಅಂದ್ರೆ ಚಿಕ್ಕರಾಜನ ಇಟ್ಟಿರ್ತಾರಲ್ಲ ಆ ರೂಮ್ ಗೆ ಹೋಗ್ತಾರೆ. ಅಲ್ಲಿ ಅವರು ತುಂಬಾನೇ ಬೇಜಾರಲ್ಲಿ ಕೂತಿರ್ತಾರೆ. ಇವನು ಎದ್ದಿರೋ ಪಾಡಿಲ್ಲ, ರಾಜವೈದ್ಯರು ಅಲ್ಲೇ ಇರ್ತಾರೆ. ನಮ್ ಹೀರೋ ಬಂದಿದ ತಕ್ಷಣ ಅಲ್ಲಿ ಅಕ್ಕಪಕ್ಕದಲ್ಲಿರೋರೆಲ್ಲ ಎದ್ ನಿಂತ್ಕೊಂಡು ಒಂದು ಮರ್ಯಾದಿನ ಕೊಟ್ರು. ಬಟ್ ಅಮ್ಮ ಮಾತ್ರ ಹಂಗೆ ಕೂತ್ಕೊಂಡಿರೋ ಕಲ್ಲು ತರ ಹಂಗೆ ಇರ್ತಾಳೆ. ಅವ್ರ ಕಂಡೀಷನ್ ಹೆಂಗಿದೆ ಏನು ಅಂತ ಕೇಳಿದಾಗ ಯಾವ್ದೇ ಒಂದು ಚೇತರಿಕೆ ಇಲ್ಲ ಅಂತ ಹೇಳ್ಬಿಟ್ರೆ ಹೀರೋಗೂ ಸ್ವಲ್ಪ ಬೇಜಾರೆ. ಅದಾದ್ಮೇಲೆ ಅವ್ರ ಚಿಕ್ಕ ಮಾತ್ರ ಕೇಳ್ತಾನೆ, ಅವತ್ತು ಅವ್ನ್ ನಮ್ ಜೊತೆ ಊಟ ಮಾಡಿದ್ದಾದ್ಮೇಲೆ ಅವ್ನ್ ಬೇರೆ ಏನಾದ್ರು ತಿಂದ್ನಾ ಅಥವಾ ಎಲ್ಲಾದ್ರೂ ಹೋಗಿದ್ನಾ? ಯಾಕಂದ್ರೆ ಅವ್ನು ಊಟ ಮುಗಿಸಿದ್ಮೇಲೆ ಸ್ಟ್ರೇಟ್ ಆಗಿ ಈ ಚೇಂಬರ್ ಗೆ ಬಂದ ಅಂತ ನಾನ್ ಕೇಳ್ಪಟ್ಟೆ. ಸೊ ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ನೀವೇ ನನ್ಗೆ ಹೇಳ್ಬೇಕು ಅಂದಾಗ ಯಮನ್ಗೆ ಟೆನ್ಷನ್ ಆಗೋಯ್ತು. ನಿನ್ ಮೇಲೆ ಮತ್ತೆ ನಿಮ್ಮ ರಾಯಲ್ ಕುಕ್ ಮೇಲೆ ನಾನು ಅಪ್ಪದ್ನೆ ಆಗ್ದೆ ಅಂತ ಹೇಳಿ ಇವಾಗ ಅದನ್ನ ಹಂಗೆ ಡೈರೆಕ್ಟ್ ಆಗಿ ನನ್ ಮೇಲೆ ತಿರ್ಗಿಸ್ಬೇಕು ಅಂತ ನೋಡ್ತಾ ಇದ್ದೀರಾ ಮಹಾರಾಜ? ನಾನು ಇವಾಗೂ ಹೇಳ್ತಾ ಇದೀನಿ ನೋಡಿ, ಇದಕ್ಕೆಲ್ಲ ಕಾರಣ ನನ್ ಮಗನ ಈ ಪರಿಸ್ಥಿತಿಗೆ ಕಾರಣ ಆಕೆ, ಅವಳೆ ಏನೋ ಹಾಕ್ಬಿಡಿದಾಳೆ ಊಟದಲ್ಲಿ ಅಂತಾನೆ ಮಾತಾಡ್ತಾ ಇರ್ತಾರೆ. ನಮ್ ಹೀರೋಗೆ ತುಂಬಾ ಕೋಪ ಬರುತ್ತೆ. ನೀವು ಮಾತಿಗೂ ಅದನ್ನೇ ಹೇಳ್ತಾ ಇರ್ಬೇಡಿ. ಅವತ್ತು ಅವಳು ಏನ್ ಅಡಿಗೆ ಮಾಡಿದ್ಲು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ಲು, ಪ್ರತಿಯೊಂದನ್ನ ಕೂಡ ಈ ರಾಜವೈದ್ಯರೇ ಚೆಕ್ ಮಾಡಿದ್ದಾರೆ ಅಂತ, ಅದ್ರಲ್ಲಿ ಏನು ಪಾಯ್ಸನ್ ಇಲ್ಲ ಅಂತಾನೆ ಹೇಳಿದ್ದಾರೆ. ಮತ್ತೆ ನೀವೇನ ಕೌಳ್ ಮೇಲೆ ಈ ತರ ಅಪಾದನೆ ಆಗ್ತಾ ಇದ್ದೀರಾ ಅಂದಾಗ ಪಕ್ಕದಲ್ಲೇ ಇರೋ ಆ ರಾಜವೈದ್ಯರು ಕೂಡ ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟೇ, ಆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನು ತಪ್ಪಿಲ್ಲ, ಎಲ್ಲ ಕರೆಕ್ಟ್ ಆಗೇ ಇತ್ತು ಅಂತ. ಇದ್ರೂನು ಹೆತ್ತ ತಾಯಿ ಕರುಳು, ಅದನ್ನ ತಿನ್ಬಿಟ್ಟು ಅವ್ನ ಈ ತರ ಆಗ್ಬಿಟ್ಟ ಅಂತ ಮತ್ತೆ ಹೇಳ್ತಾ ಇರ್ತಾರೆ. ಇದ್ರು ನಮ್ಮ ಹೀರೋಗೆ ಡೌಟ್ ಬಂದು ಆ ರೂಮ್ ನೆಲ್ಲ ಸುತ್ತಮುತ್ತ ನೋಡ್ಬೇಕಾದ್ರೆ ಕೆಲವೊಂದು ಪ್ಯಾಕೆಟ್ಸ್ ಇರೋದನ್ನ ಗಮನಿಸ್ತಾರೆ. ಅದೇನ್ ಪ್ಯಾಕೆಟ್ಸ್ ಏನಕ್ಕೆ ಅಲ್ಲಿ ಇಟ್ಟಿದ್ದೀರಾ ಅಂದಾಗ ಅದು ಕೆಲವೊಂದು ಮೆಡಿಸನ್. ಆಕ್ಚುಲಿ ಈ ಚಿಕ್ಕ ರಾಜ ಇದಾರಲ್ವಾ ಜಿನ್ ಅಂತ, ಅವ್ನ್ಗೆ ಒಂದ್ ಸ್ವಲ್ಪ ಉಸಿರಾಡ ತೊಂದ್ರೆ ಎಲ್ಲ ಇದೆಯೇನೋ, ಸಣ್ಣ ಪುಟ್ಟ ತೊಂದ್ರೆ ಇದೆಯೇನೋ, ಅದಕ್ಕೋಸ್ಕರ ಕೆಲವೊಂದು ಮೂಲಿಕೆಗಳನ್ನ ಅವ್ನಿಗೆ ಮೆಡಿಸನ್ ಆಗಿ ಕೊಡ್ತಾ ಇರ್ತಾರೆ. ಇದನ್ನೆಲ್ಲ ಪ್ರಿನ್ಸ್ ಜೇಸನ್ ಇದಾರಲ್ವಾ ಅವರೇ ಕಳ್ಸಿರೋದು ಅಂತ ಹೇಳಿದಾಗ ನಮ್ ಹೀರೋಗಿನ್ ಸ್ವಲ್ಪ ಡೌಟ್ ಬರುತ್ತೆ. ಆಲ್ರೆಡಿ ಅವ್ನ ಮೇಲೆ ಡೌಟ್ ಇತ್ತಿತ್ತು. ಸೊ ನನ್ಗೆ ಇವಾಗ ಅದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಬೇಕು, ನಾನು ಅದನ್ನೆಲ್ಲ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಮೆಡಿಸನ್ ಕೂಡ ಇವ್ನಿಗೆ ತಿನ್ನಕ್ಕ ಕುಡಿಯಕ್ಕ ಕೊಟ್ಟಿರ್ತಾರೆ. ಸೊ ನಾನು ಅದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರು ಮತ್ತೆ ಅದನ್ನೇ ಹೇಳ್ತಾ ಇರೋದ್ರಿಂದ ನಮ್ ಹೀರೋಯಿನ್ ಮೇಲೆ ಅಪಾದನೆ ಆಗ್ತಾ ಇರೋದ್ರಿಂದ ಎಷ್ಟೇ ರಾಜವೈದ್ಯರು ಹೇಳಿದ್ರೆ ಕೂಡ ಇವ್ರು ಅದನ್ನೇ ಹೇಳ್ತಾ ಇದಾರಲ್ವಾ, ಅದರಿಂದ ನಮ್ ಹೀರೋಗೆ ಕೋಪ ಬಂದ್ಬಿಡ್ತು. ನೀವು ಮಾತ್ಗೂ ನೀವು ಅದನ್ನೇ ಏನಕ್ಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ತರ ನಮ್ ಫ್ಯಾಮಿಲಿ ವಿಷಯಗಳೆಲ್ಲ ಹೊರಗಡೆ ಹೋದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ ರಾಜ್ಯದಲ್ಲಿ ಎಲ್ಲರೂ ಹೆಂಗ್ ಮಾತಾಡ್ಕೊಂತಾರೆ ಅಂತ ನೀವ್ ಯೋಚನೆ ಮಾಡಿದ್ರ? ಇನ್ನೊಂದ್ಸತಿ ನೀವ್ ಹತ್ರ ಎಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅಷ್ಟೇ ಅಲ್ಲ, ಸ್ವಲ್ಪ ನೋಡಿ ಮಾತಾಡಿ. ಇವಾಗ ಅವಳೇ ಅಲ್ಲ ಅಂತ ಗೊತ್ತಾದ್ರೆ ಆಮೇಲೆ ನಿಮ್ ಮುಖ ಎಲ್ಲಿಟ್ಕೊಂತೀರಾ ಅನ್ನೋ ತರ ಕೇಳದ್ನ. ಅದಕ್ ಮೇಲೆ ಆ ಲೇಡಿನೂ ಏನು ಮಾತಾಡಿಲ್ಲ. ಅಲ್ಲಿಂದ ಪ್ಯಾಕೆಟ್ ಗಳನ್ನ ತಗೊಂಡು ನಮ್ ಹೀರೋನು ಹೊರಗಡೆ ಬಂದ್ಬಿಟ್ಟ. ಆದ್ರೆ ಇಲ್ಲಿಯ ಚಿಕ್ಕ ಹುಡುಗ ಅವ್ರ ಅಮ್ಮಗೆ, ಅಂದ್ರೆ ನಮ್ ಹೀರೋ ಅವ್ರ ಚಿಕ್ಕಮ್ಮಗೆ ಒಂಥರ ತಲೆನೋವೇ ಬಂದ್ಬಿಡ್ತು. ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರನೇ ಹೊರಟೋದ್ರು. ನಾನು ಏನ್ ಮಾಡ್ತೀನೋ ಗೊತ್ತಾಗ್ತಾ ಇಲ್ವೇ, ನನ್ ಮಗನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆ ಕುಕ್ನೇ ಆಗ್ಲಿ ಆ ಹೀರೋನೇ ಆಗ್ಲಿ ನಾನು ಇಬ್ಬರನ್ನು ಸುಮ್ನೆ ಬಿಡೋದಿಲ್ಲ. ಅವ್ನ್ ಕೊನೆ ಉಸಿರು ಯಾವತ್ ಎಳಿತಾನೋ ಅವತ್ತೇ ಅವರಿಬ್ಬರಿಗೆ ಕೂಡ ಸಾವು ನನ್ ಕೈಯಾರನೆ ಅಂತ
ಅಂತ ಹೇಳಿ ತುಂಬಾನೇ ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ. ಈ ತರ ಹೊರಗಡೆ ಬಂದಿರೋ ನಮ್ ಹೀರೋ ಬೇಜಾರಲ್ಲಿ ನಡ್ಕೊಂಡು ಹೋಗ್ತಾ ಇವಾಗ ನಾವ್ ತಗೊಂಡ್ಬಂದಿರೋ ಈ ಪ್ಯಾಕೆಟ್ ಮೆಡಿಸಿನ್ಸ್ ಅಲ್ಲಿ ಕೂಡ ಏನು ವಿಷ ಇಲ್ಲ, ಎಲ್ಲ ನಾರ್ಮಲ್ ಹರ್ಬ್ಸ್ ಅಂತ ಬಂದ್ಬಿಟ್ರೆ ನನ್ ಹೀರೋಯಿನ್ ಹೆಂಗ್ ಕಾಪಾಡ್ಕೊಳ್ಳಿ ಅಂತ ಪಾಪ ತುಂಬಾನೇ ಫೀಲ್ ಮಾಡ್ತಾನೆ. ಅಷ್ಟೇ ಅಲ್ಲ, ಇವಾಗ ಜೈಲಲ್ಲಿ ಅವಳು ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಏನೋ, ತುಂಬಾನೇ ತೊಂದರೆಗೊಳಗಾಗಿದ್ದಾಳೆ ಅನ್ನೋತ್ರ ಹೇಳಿದಾಗ ಆ ಹೈನಸ್ ಹೇಳ್ತಾರೆ, ಇಲ್ಲ ಮಹಾರಾಜ, ಫಸ್ಟ್ ನಮ್ ಹೀರೋಯಿನ್ ಈ ಜಾಗಕ್ಕೆ ಕರ್ಕೊಂಡ್ ಬಂದಾಗ ನೀವ್ ಅವ್ರಿಗೆ ಅಂತ ಒಂದು ಚೇಂಬರ್ ನ ಕಟ್ಸಿದ್ರಲ್ವಾ, ಒಂದು ಜೈಲ್ ನ ಕಟ್ಸಿದ್ರಲ್ಲ, ಆ ಜೈಲಲ್ಲಿ ಅವ್ರು ಇರೋದು, ಅವ್ರು ಕಂಫರ್ಟಬಲ್ ಆಗೇ ಇರ್ತಾರೆ, ನೀವೇನು ಚಿಂತೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಎಷ್ಟೇ ಹಂಗ ಹೇಳಿದ್ರೆ ಕೂಡ ಜೈಲೇ ಅಲ್ವಾ, ಅವ್ನ್ಗೂ ಸ್ವಲ್ಪ ಬೇಜಾರಾಗುತ್ತೆ. ಅವಾಗ ನಮ್ ಹೀರೋ ಅವಳನ್ನ ಜೈಲಲ್ಲಿ ಇರು ಅಂತ ಹೇಳಿದಾಗ ಇವನೇ ಅವಳನ್ನ ನೋಡ್ಕೊಂತ ಇದ್ದ, ಟೈಮ್ಗೂ ಹೊರಗಡೆ ಬಿಡೋದು ಮತ್ತೆ ಪ್ರತಿಯೊಂದನ್ನು ನೋಡ್ಕೊಂತ ಇದ್ದ. ಬಟ್ ಇವಾಗ ಯಾರಿದಾರ ಅವಳನ್ನ ನೋಡ್ಕೊಳಕ್ಕೆ ಅಂತ ತುಂಬಾ ಫೀಲ್ ಮಾಡ್ತಾನೆ. ಆದಷ್ಟು ಬೇಗ ಹೀರೋಯಿನ್ ಹೊರಗಡೆ ತೆಗೆಯೋದಕ್ಕೆ ಒಂದು ದಾರಿನ ನೋಡ್ಬೇಕು ಅಂತ ಯೋಚನೆ ಮಾಡ್ದ. ಈ ಕಡೆ ಆ ಲೇಡಿನ ನೋಡೋದಕ್ಕೆ, ನಮ್ ಹೀರೋಯಿನ್ ಅವರ ಚಿಕ್ಕಮ್ಮನ ನೋಡೋದಕ್ಕೆ ಅಂತ ರಾಜಮಾತಾ ಅವರ ಕೋರ್ಟ್ ಲೇಡಿ ಒಬ್ರು ಹೋಗಿರ್ತಾರೆ. ಈ ತರ ಕೀ ತಗೊಂಡ್ ಬರಕ್ ಕೇಳಿದ್ರು ಅಂದಾಗ ಇವ್ರಿಗೆ ಸಖತ್ ಶಾಕ್ ಆಗೋಯ್ತು, ಅವ್ರ ಏನಕ್ಕೆ ಕೀ ಕೇಳ್ತಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ನಮ್ ಹೀರೋಯಿನ್ ಆಲ್ಮೋಸ್ಟ್ ಮೆಂಟಲ್ ಸ್ಟೇಜ್, ಫೈನಲ್ ಸ್ಟೇಜ್ ಗೆ ಬಂದ್ಬಿಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಪಾಪ ತುಂಬಾ ಬೇಜಾರಾಗಿ ಕುತ್ಕೊಂಡಿರೋಳು ನೆಲದ ಮೇಲೆ ಮಂಗ್ರುಕ್ ಬುಕ್ ಹೆಸರನ್ನೇ ಬರ್ದು ನಾನ್ ಯಾಕೆ ಈ ತರ ಅದೇ, ಇವಾಗ ನನ್ಗ ಬುಕ್ ಕೈಯಲ್ಲಿ ಇದ್ರೆ ನಾನು ಇಷ್ಟೊತ್ತಿಗೆ ನಮ್ ಮನೆಗೆ ಹೊರಟೋಗ್ತಾ ಇದ್ನಲ್ವಾ, ನಮ್ಮ ಮನೆನ, ನಮ್ಮ ಅಪ್ಪನ, ನನ್ ಜೀವನ ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೀನಿ. ಆದ್ರೆ ಈ ಕಾಲದಲ್ಲಿ ಬಂದ್ ಈ ತರ ಸಾಯ್ತೀನಿ ತರ ಅನ್ಕೊಂಡಿರ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಗಕ್ಕೆ ನಮ್ ಹೀರೋ ಅವ್ರ ಅಜ್ಜಿಯ ರಾಜಮಾತಾ ಬರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಅವಳಿಗೆ ಸಖತ್ ಶಾಕು, ಇವ್ರೇನ ಕಪ್ಪಲ್ಲಿ ಬಂದಿದ್ದಾರೆ ಅಂತ. ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಕೇಳೋದು, ನೀನು ಮತ್ತೆ ರಾಜ ಸೇರ್ಕೊಂಡು ಇಬ್ರು ಕೆಲಸ ಮಾಡಿದ್ರ, ನಿಮ್ಗೂ ಆ ತಪ್ಪಿಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ಅವಳಿಲ್ಲ, ಖಂಡಿತ ನನಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ, ರಾಜಗೆ ಕೂಡ ಇದ್ರಲ್ಲಿ ಸಂಬಂಧ ಇಲ್ಲ ಅಂತ ಹೇಳಿದ್ಲು. ಇಲ್ಲೋಡು, ಇನ್ ಕೇಸ್ ನೀನೇ ಮಾಡ್ದೆ ಅಂತ ಕನ್ಫರ್ಮ್ ಆದ್ರೆ ನಿನ್ ಸಾವು ನನ್ ಕೈಯಾರೇನೆ, ಅದ್ರ ನೀನು ಬರ್ದಿಟ್ಕೋ, ನೀನೇನು ತಪ್ಪು ಮಾಡಿದ್ರೆ ನಿಜ ಒಪ್ಕೊಂಡ್ಬಿಡು ಅಂದಾಗ, ಇಲ್ಲ ಖಂಡಿತ ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಬೇರೆ ಯಾರೋ ಇದನ್ನ ಮಾಡಿರ್ಬೇಕು ಅಂತ ಇವಳು ಹೇಳ್ತಾ ಇದ್ದಾಳೆ. ಅವ್ರಂತಾರೆ, ನಿನ್ ಬಗ್ಗೆ ಮತ್ತೆ ರಾಜನ್ ಬಗ್ಗೆ ಈ ಅರಮನೆ ತುಂಬಾನು ಒಂದು ರೂಮರ್ ಸ್ಪ್ರೆಡ್ ಆಗ್ತಿದೆ, ನೀವಿಬ್ರು ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದೀರಾ ಅನ್ನೋ ಒಂದು ರೂಮರ್ ಸ್ಪ್ರೆಡ್ ಆಗ್ತಿದೆ, ಅದು ನಿಜಾನೇನಾ, ಅದರಿಂದ ನೀವಿಬ್ರು ಸೇರ್ಕೊಂಡಿತ್ರಲ್ಲ ಮಾಡಿದ್ರ ಅಂತ ಸ್ವಲ್ಪ ತಪ್ಪಾಗೆ ಮಾತಾಡುವಾಗ ಇವಳಿಗೆ ಟೆನ್ಷನ್ ಆಗುತ್ತೆ. ಆತರ ಎಲ್ಲ ಏನು ಇಲ್ಲ ಅಂತ. ಆಗ ಅವ್ರಂತಾರೆ, ಸರಿ ಆಯ್ತು, ನೀನೇನು ತಪ್ಪು ಮಾಡಿಲ್ಲ ಅಂತಂದ್ರೆ ಅದನ್ನ ಪ್ರೂವ್ ಮಾಡೋ ಅವಕಾಶ ನಾನು ನಿನ್ಗೆ ಕೊಡ್ತಾ ಇದ್ದೀನಿ, ನಿನ್ಗೆ 3 ದಿನ ಟೈಮ್ ಕೊಡ್ತೀನಿ, ಇವಾಗ ನಿನ್ನ ಜೈಲಿಂದ ಹೊರಗಡೆನೂ ಬಿಡ್ತಾ ಇದ್ದೀನಿ, ನೀನೇ ಬಂದು 3 ದಿನದೊಳಗಡೆ ಯಾರ ತಪ್ಪನ ಮಾಡಿದ್ರು ಅಂತ ನಮ್ಗೆ ತೋರಿಸ್ಕೊಡ್ಬೇಕು. ಇನ್ ಕೇಸ್ ನೀನ್ ಆ ಕೆಲಸ ಮಾಡಿಲ್ಲ ಅಂತಂದ್ರೆ ನಿನ್ ಸಾವು ನಿನ್ ಕೈಯಾರೇನೆ ನೀನ್ ತಗೋಬೇಕು ಅಂತ ಒಂದು ಕತ್ತಿ ತರ ಇರುತ್ತೆ, ಒಂದು ಬೆಳ್ಳಿ ಕತ್ತಿ ತರ ಇರುತ್ತೆ, ಅದನ್ನ ಜೈಲ್ ಒಳಗಡೆ ಎತ್ತಿ ಹಾಕ್ತಾರೆ. ಅವಳು ಅದನ್ನ ಎತ್ಕೊಂಡು ನೋಡ್ತಾಳೆ, ಬೆಳ್ಳಿಯಲ್ಲಿ ಮಾಡಿರೋದು. ತೆಗೆದು ನೋಡಿದ್ರೆ ಒಳಗಡೆ ಒಂದು ಕತ್ತಿ ಇರುತ್ತೆ. ಸರಿ ಆಯ್ತು ಅಂತ ಹೇಳಿ ಅವಳು ಸುಮ್ನೆ ಆಗ್ಬಿಟ್ಲು. ಈಗ ಅವಳನ್ನ ಜೈಲಿಂದ ಕೂಡ ರಿಲೀಸ್ ಮಾಡಿರ್ತಾರೆ. ಇಲ್ಲಿ ನೋಡಿದ್ರೆ ಕಿಚನ್ ಅಲ್ಲಿ ಎಲ್ಲರೂ ಹೀರೋಗೋಸ್ಕರ ಊಟ, ರಾಜನ್ಗೆ ಅಡಿಗೆ ಎಲ್ಲ ರೆಡಿ ಮಾಡಿರ್ತಾರಲ್ಲ, ಅದನ್ನ ನೋಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಸೌಂಡ್, ರಾಜನ್ಗೋಸ್ಕರ ಊಟ ರೆಡಿ ಮಾಡ್ತಾ ಇದ್ದೀರಾ ಅಂತ. ಅಷ್ಟೇ ನಮ್ ಹೀರೋಯಿನ್ ವಾಯ್ಸ್ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಎಮೋಷನಲ್ ಆಗೋಯ್ತು. ಗಿಲ್ಗೆ ಮತ್ತು ಓಡೋಗ್ಬಿಟ್ಟು ಅಕ್ಕ ಅಂತ ಓಂತ ಅಳಕ್ಕೆ ಶುರು ಮಾಡ್ಬಿಟ್ಲು. ಸರಿ ಅಳ್ಬೇಡ, ನನ್ಗೇನಾಗಿಲ್ಲ, ನಾನು ನಾರ್ಮಲ್ ಆಗಿ ಇದೀನಿ ಅಂತ ಅವಳು ಎಲ್ಲರಿಗೂ ಸಮಾಧಾನ ಮಾಡ್ತಾಳೆ. ಬೇಗ ಬನ್ನಿ ರಾಜನ್ಗೆ ಊಟ ತಗೊಂಡೋಗೋಣ ಅಂತ ಅಡಿಗೆ ಎಲ್ಲ ಪ್ರಿಪೇರ್ ಮಾಡಿದ್ರು. ಇದೇ ಟೈಮಲ್ಲಿ ನಮ್ ಹೀರೋ ಏನಪ್ಪಾ ಮಾಡ್ತಿದ್ದಾನೆ ಅಂತ ನೋಡಿದ್ರೆ, ಅಲ್ಲಿ ಆ ಚಿಕ್ಕ ರಾಜ ಅವರ ಮನೆಯಿಂದ ಮೀನ್ಸ್ ಅವರ ರೂಮ್ ಇಂದ ಕೆಲವೊಂದು ಪ್ಯಾಕೆಟ್ಸ್ ನ ತಗೊಂಡ್ ಬಂದಿದ್ರಲ್ವಾ, ಅದನ್ನೆಲ್ಲ ಒಂದೊಂದಾಗಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾನೆ. ಇದು ಏನೇನ್ ಹರ್ಬ್ಸ್, ಇದು ಯಾವ ತರ ಟೇಸ್ಟ್ ಮಾಡ್ತಾ ಇದೆ ಅಂತ ಪ್ರತಿಯೊಂದನ್ನ ಕೂಡ ಬರ್ದಿಡ್ತಾ ಇದ್ನ. ಆ ಟೈಮಲ್ಲಿ ಹೊರಗಡೆಯಿಂದ ಒಂದು ಸೌಂಡ್ ಬರುತ್ತೆ, ಮಹಾರಾಜ ಊಟ ಬಂದಿದೆ ಅಂತ. ನನ್ಗೆ ಊಟನೂ ಬೇಡ ಏನು ಬೇಡ ಅಂತ ನಾನು ಎಷ್ಟು ಸತಿ ಹೇಳೋದು ಅಂತ ಇವರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಹೊರಗಡೆಯಿಂದ ನಮ್ ಹೀರೋಯಿನ್ ಮಾತಾಡ್ತಾಳೆ, ಯಾವ್ದೇ ಕಾರಣಕ್ಕೂ ನೀವು ಊಟನ ಸ್ಕಿಪ್ ಮಾಡ್ಬೇಡಿ ಅಂತ ಹೇಳಿದಿನಲ್ವಾ ಮಹಾರಾಜ, ಯಾಕೆ ಇವಾಗ ಊಟ ಮಾಡಲ್ವಾ ಅಂತ ಕೇಳ್ತಾಳೆ. ಇವ್ರಿಗೆ ಒಂದು ಕ್ಷಣ ಇದು ನನ್ ಭ್ರಮೆನಾ, ನಿಜವಾಗ್ಲೂ ಹೀರೋಯಿನೇ ಬಂದಿದ್ದಾಳ ಅಂತ ಒಂದು ಡೌಟ್. ಎದ್ದೋ ಬಿದ್ನೋ ಅಂತ ಹೋಗಿ ಡೋರ್ ನ ಓಪನ್ ಮಾಡ್ತಾನೆ. ಆಕ್ಚುಲಿ ಇವರೆಲ್ಲ ಪಕ್ಕದ ರೂಮ್ ಅಲ್ಲಿ ನಿಂತಿರ್ತಾರೆ. ಆಕ್ಚುಲಿ ಊಟ ಮಾಡೋದು ರಾಜ ಬಂದು ಆ ಜಾಗದಲ್ಲೇ ಅಲ್ವಾ, ಅಲ್ಲಿ ನಿಂತಿರ್ತಾರೆ. ಬಟ್ ಅವ್ನು ಈ ಕಡೆ ಡೋರ್ ಓಪನ್ ಮಾಡ್ತಿದ್ದಾನೆ, ಇವ್ರೇನ್ ಈ ಕಡೆಯಿಂದ ಬರ್ತಿದಾರೆ ಅಂತ ಇವ್ರು ಶಾಕಿಂಗ್ ಅಲ್ಲಿ ನೋಡಿದ್ರೆ, ಅದಕ್ಕೂ ಮೇಲೆ ನಮ್ ಹೀರೋಗೆ ಶಾಕು, ನೀನ್ ಬಂದ್ಬಿಟ್ಟ ಅಂತ. ಟಕ್ ಅಂತ ಓಡ್ ಬಂದವರು ನಮ್ ಹೀರೋಯಿನ್ ಹೇಳ್ಕೊಂಡು ರೂಮ್ ಒಳಗಡೆ ಹೋಗಿ ಅವಳನ್ನ ಹಗ್ಗೆ ಮಾಡ್ಕೊಂಡ್ಬಿಟ್ರು. ಎಲ್ಲರೂ ಹಂಗೆ ಮುಖ ಮುಚ್ಚಿಟ್ಕೊಂತ ಇದಾರೆ. ನೀನು ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ಗೆ ರಾಜಮಾತಾ ಹೇಳಿದ್ರಲ್ವಾ, ನಿಮ್ಮಿಬ್ಬರ ಮಧ್ಯೆ ಒಂದು ರೂಮರ್ ಸ್ಪ್ರೆಡ್ ಆಗ್ತಾ ಇದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಸಂಬಂಧ ಅಲ್ಲ ಇದೆ ಅಂತ. ಅದನ್ನೇನು ಬಂದ್ಬಿಟ್ಟು ಟಕ್ಕಂತ ನಮ್ಮ ಹೀರೋನ ದೂರ ತಳ್ಬಿಟ್ರು. ಮಹಾರಾಜ ನೀವ್ ಈ ತರ ಎಲ್ಲ ಮಾಡಬಾರ್ದು, ನೀವ್ ಇಷ್ಟ ಬಂದಂಗ ಹಗ್ ಮಾಡ್ಕೊಂತೀರಾ, ನೀವ್ ಇಷ್ಟ ಬಂದಂಗ ನನ್ನ ಕಿಸ್ ಮಾಡ್ತೀರಾ, ಇದಕ್ಕೆಲ್ಲ ನಾನು ಅಲೋ ಮಾಡಲ್ಲ ಅಂತ ಹೇಳಿದಾಗ ನಮ್ ಹೀರೋ ಏನ್ ಅನ್ಕೊಂಡ ಏನಂತ ಗೊತ್ತಿಲ್ಲ, ಏನೋ ನಾನ್ ಇದನ್ನೆಲ್ಲ ಮಾಡಬಾರ್ದ, ನನಗೆ ಇಷ್ಟವಾಗಿರೋ ಒಂದು ಹುಡುಗಿ ಹತ್ರ ನಾನ್ ಮಾಡ್ದೆ ಇನ್ ಯಾರು ಮಾಡ್ಬೇಕು ಅಂತ ಬಲವಂತವಾಗಿ ಅವಳನ್ನ ಹಿಡ್ಕೊಂಡು ಎಳೆದು ಕಿಸ್ ಕೂಡ ಮಾಡ್ಬಿಟ್ಟ. ಅವಳು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವಳು ದೂರ ತಳ್ಳಿದ್ರೆ ಕೂಡ ನಮ್ ಹೀರೋ ಆದಷ್ಟು ಟೈಟ್ ಆಗಿ ಅವಳನ್ನ ಹಿಡ್ಕೊಂತಾ ಇದ್ದಾನೆ. ಈ ಪ್ರಪಂಚದಲ್ಲಿ ನನಗೆ ತುಂಬಾ ಇಷ್ಟವಾಗಿರೋ ಹುಡುಗಿ ಜೊತೆ ನಾನು ಇದೀನಿ, ಯಾರೇ ಏನೇ ಅಂತಾರೆ, ಯಾರೇನ್ ಅನ್ಕೊಂತಾರೆ ಅನ್ನೋದ್ರ ಬಗ್ಗೆ ನನಗೆ ಚಿಂತೆನೇ ಇಲ್ಲ, ಈ ಕ್ಷಣ ನಾನು ನಿನ್ ಜೊತೆ ಇದೀನ, ನನ್ಗೆ ಅದೇ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಇವಳಿಗೊಂಥರ ಹಾರ್ಟ್ ಟಚ್ ಆಗೋಯ್ತು. ಇದಕ್ ಮೇಲೆ ಏನ್ ಮಾತಾಡ್ತಾಳೆ, ಅದಾದ್ಮೇಲೆ ತಗೊಂಬಂದಿರೋ ಊಟನೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ಇಷ್ಟೊತ್ತು ನಡೆದಿದ್ದಲ್ಲ ಏನು ಇಲ್ಲ ಅನ್ನೋ ತರ ಊಟ ಇಟ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಹೀರೋ ಅಂತಾನೆ ನೀನು ತಿನ್ನು ಅಂತ. ಇಲ್ಲ ಮಹಾರಾಜ ನೀವ್ ತಿನ್ನಿ, ನಾನು ಆಮೇಲೆ ತಿಂತೀನಿ ಅಂದ್ರೆ ಅವ್ನ್ ಬಿಡ್ತಾ ಇಲ್ಲ, ನೀನ್ ತಿಂದ್ರೇನೆ ನಾನ್ ತಿನ್ನೋದು ಅನ್ನೋ ತರ ಕೂತಿರ್ತಾನ. ಯಾಕೆ ನಾನ್ ಕೊಟ್ರೆ ನೀನ್ ಊಟ ಮಾಡಲ್ವಾ ಅನ್ನೋ ತರ ಬೇರೆ ಕೇಳ್ತಾರ. ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ ರಾಜನ ಇಷ್ಟೆಲ್ಲ ಕೇಳಿದಾಗ ಇವಳು ಇಲ್ಲ ಅನ್ನಕ್ಕಾಗತ್ತಾ, ಸರಿ ಆಯ್ತು ಅಂತ ಅವಳು ತಿಂತಾಳ. ಅವಾಗ ಸರಿ ಹೆಂಗ್ ನೀನ್ ಹೊರಗಡೆ ಬಂದೆ ಅಂತೆಲ್ಲ ಕೇಳಿದಾಗ ಇವಳು ಕೂಡ ಈ ತರ ರಾಜಮಾತಾ ಬಂದಿದ್ರು ಅಂದಾಗ
ಅವನಿಗೆ ಸ್ವಲ್ಪ ಶಾಕ್ ಆಗುತ್ತೆ, ಅದೇನ್ ರಾಜಮಾತನೆ ಬಂದಿದ್ರ ಅಂತ. ಅಷ್ಟೇ ಅಲ್ಲ 3 days ಟೈಮ್ ಕೊಟ್ಟಿದ್ದಾರೆ ಈ ಘಟನೆಗೆ ಯಾರ್ ಕಾರಣ ಅನ್ನೋದನ್ನ ಕಂಡಿಡಿಬೇಕಂತೆ, ಇಲ್ಲಾಂದ್ರೆ ಅಂತ ಹೇಳಿ ಒಂದು ಕತ್ತಿನ ತೋರಿಸ್ತಾಳೆ. ನನ್ ಹಣೆ ಬರ ನನ್ ಕೈಯಲ್ಲೇ ಇದಂತೆ ಇದನ್ನ ಕೊಟ್ಟಿದ್ದಾರೆ ಅಂದಾಗ ಲಬಕ್ ಅಂತ ನಮ್ ಹೀರೋ ಅದನ್ನ ಕಿತ್ತಿಟ್ಕೊಂತಾನೆ. ಇಲ್ಲ ನೀನ್ ಅನ್ಕೊಂತ ಇದೀಯಾ ಅಷ್ಟ್ ಈಸಿಯಾಗಿ ನಾನು ನಿನ್ನ ಸಾಯಕ್ಕೆ ಬಿಟ್ಬಿಡ್ತೀನಿ ಅಂದಾಗ ಅವಳು ಹಂಗಲ್ಲ ಮಹಾರಾಜ, ನೀವ್ ಹೇಳೋದ್ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ನಾನಂದ್ರೆ ಇಷ್ಟನ ಅಂತ ಕೇಳಿದ್ರೆ ನಮ್ ಹೀರೋಗೆ ಒಂಥರ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ತಿಕ್ತಾನೆ, ಈ ಕಡೆ ನೋಡ್ತಾನೆ, ಆ ಕಡೆ ನೋಡ್ತಾನೆ. ಆ ಊಟ ಎತ್ಕೊಂಡು ಗಬಗಬ ಅಂತ ತಿಂತಾ ಇರ್ತಾನೆ. ಮಹಾರಾಜ ಹೇಳಿ ನಾನಂದ್ರೆ ನಿಜವಾಗ್ಲೂ ನಿಮ್ಗೆ ಇಷ್ಟನ ಅಂತ ಕೇಳ್ತಾ ಇದ್ರು, ಅದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಫಸ್ಟ್ ಊಟ ಮಾಡು ಆಮೇಲೆ ಮಾತಾಡೋಣ ಅಂತಾನೆ. ಬಟ್ ಇವಳು ಬಿಡ್ತಾ ಇಲ್ಲ, ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡ್ತಾನೆ ಇರ್ತಾಳೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.